ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರನ್ನದೇ ಸರ್ವ ಬ್ರಹ್ಮವೇತ್ತರ ಚರಣಾರವಿಂದಗಳಲ್ಲಿ ಹಣೆಬಡಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸರೋಪರಿಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಚರಣಾರವಿಂದಗಳಲ್ಲಿ ಹಣೆಬಡಿದು, ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ಈ ಪೂರ್ವದಲ್ಲಿ ನಿಯಮಾಂಗವನ್ನು ಹೇಳ್ತಾ 5 ಅಂಗಗಳನ್ನು ಹೇಳಿದ್ದಾರೆ. ತಪಸ್ಸು, ಸಂತೋಷ, ಆಸ್ತಿಕ್ಯ, ದಾನ, ಪೂಜೆ. ಉಳಿದಿರುವ ಅಂಗಗಳನ್ನು ಪಾಠ ಮಾಡ್ತಾರೆ, ನೋಡೋಣ. ಶ್ರುತಿಯ ತಾನು ಅರಿಯದೆ ಗುರುಮತವಿಡಿಯದೆ ಗತಿಯನ್ನು ಬೇರೆ ಅರಸಿದಳೆ ಉಂಟೆ. ಸೂತ್ರ ಆರಂಭ ಆಗ್ತದೆ. ಶ್ರುತಿಯ ತಾನು ಅರಿಯದೆ ಗುರುಮತವ ಹಿಡಿಯದೆ ಗತಿಯನ್ನು ಬೇರೆ ಅರಿಸಿದೊಡೆ ಉಂಟೆ. ಶ್ರುತಿ ಅಂದರೆ ವೇದಗಳು ಅಂತ ಅರ್ಥನೂ ಇದೆ, ಉಪನಿಷತ್ತು ಅಂತೂ ಅರ್ಥ ಇದೆ. ಇಲ್ಲಿ ಆತ್ಮನ ಯಥಾರ್ಥವಾದ ಜ್ಞಾನ ಆಗುವುದು ಯಾವ ಭಾಗದಿಂದ ಅಂದರೆ ಜ್ಞಾನಕಾಂಡದಿಂದ. ವೇದಗಳಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ 3 ಭಾಗ ಇದಾವೆ. ಕರ್ಮಕಾಂಡ ಹಾಗೂ ಉಪಾಸನಾಕಾಂಡಗಳು ಚಿತ್ತಶುದ್ಧಿಗೆ ಕಾರಣ, ನೇರವಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣ ಅಲ್ಲ. ಉಪನಿಷತ್ತುಗಳು ಮಾತ್ರ ಆತ್ಮನ ನೇರವಾದ ಅನುಭವವನ್ನು ತಂದುಕೊಡುವುದಕ್ಕೆ ಕಾರಣಗಳು ಆಗುತ್ತವೆ ಅಂತಿಟ್ಟುಕೊಂಡಾಗ ನಾವು ಉಪನಿಷತ್ತುಗಳು ಅಂತ ಅಂಗೀಕಾರ ಮಾಡೋಣ. ಇಲ್ಲಿ ಶ್ರುತಿ ಶಬ್ದಕ್ಕೆ ಶ್ರುತಿಯನ್ನು ಅಂದರೆ ಉಪನಿಷತ್ತುಗಳನ್ನು ತಾನು ಅರಿಯದೆ, ಉಪನಿಷತ್ತುಗಳ ತಾತ್ಪರ್ಯವನ್ನು ತಿಳಿಯದೆ, ಗುರುಮತವಿಡಿಯದೆ, ಮೇಧಾಶಕ್ತಿಯಿಂದ ಗ್ರಂಥಗಳನ್ನು ತಾನೇ ಓದಿ, ಗುರುಗಳು ಯಾತಕ್ಕೆ ಬೇಕೋ ಅವರು ಪುಸ್ತಕದಲ್ಲಿ ಇದ್ದದ್ದನ್ನು ಹೇಳ್ತಾರಲ್ಲ ಅನ್ನುವ ಭಾವದಿಂದ ಕೂಡಿಕೊಂಡರೆ ಅದು ಆತ್ಮತತ್ವ ಸಾಕ್ಷಾತ್ಕಾರವನ್ನು ಮಾಡಿಕೊಡಲಾರದು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಸಂಪ್ರದಾಯ ಅಂತ ಕರ್ಕೊಂಡು ಬಂದೇವೆ. ಸಾಂಪ್ರದಾಯವು ಅಂತಾರೆ, ಸಂಪ್ರದಾಯವು ಅಂತಾರೆ. ಸಂಪ್ರದಾಯಕ್ಕೆ ಅನುಗುಣವಾಗಿ ಪಾಠ ಮಾಡಬೇಕಾಗ್ತದೆ. ಸ್ವಲ್ಪ ಕೇನೋಪನಿಷತ್ತನ್ನು ನೋಡಿದರೆ ಎಲ್ಲರಿಗೂ ಗೊತ್ತಾಗ್ತದೆ. ಆತ್ಮತತ್ವ ಅದು ಹೇಗೆ ಇದೆ ಎಂಬುದನ್ನು ನಾವು ತಿಳಿದಿಲ್ಲ. ಶಿಷ್ಯರಿಗೆ ಹೇಗೆ ಪಾಠ ಮಾಡಬೇಕೆಂಬುವುದೂ ಕೂಡ ಗೊತ್ತಾಗುತ್ತಿಲ್ಲ. ಆದರೂ ಕೂಡ ನಮ್ಮ ಗುರುಗಳು ನನಗೆ ಹೇಗೆ ಹೇಳಿಕೊಟ್ಟಿದ್ದಾರೆಯೋ ಹಾಗೆ ನಾನು ನಿಮಗೆ ಹೇಳುತ್ತೇನೆ ಅಂತ ಶಿಷ್ಯರನ್ನು ಕುರಿತು ಗುರುಗಳು ಹೇಳುವಂತಹ ಮಾತು. ನಮ್ಮ ಗುರುಗಳು ನನಗೆ ಹೇಗೆ ಹೇಳಿಕೊಟ್ಟಿದ್ದಾರೆಯೋ ಹಾಗೆ ನಾನು ನಿಮಗೆ ಹೇಳಿಕೊಡುತ್ತೇನೆ. ಇಲ್ಲಿ ಶ್ರದ್ಧೆ ಇದ್ದರೆ ಫಲ ಸಿಗ್ತದೆ, ಶ್ರದ್ಧೆ ಇಲ್ಲದೆ ಹೋದರೆ ಫಲ ಸಿಗುವುದಿಲ್ಲ. ಅದು ಮಂತ್ರ ಗೊತ್ತಿದೆ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮಃ ನ ವಿಜಾನೀಮಃ ಯಥೈತದನು ಶಿಷ್ಯಾತ್ ಅನ್ನುವಂಥ ಇಷ್ಟು ಮಂತ್ರ ಭಾಗದಿಂದ ಈಗ ನಾನು ಹೇಳಿದ ಅರ್ಥ, ಮತ್ತೇನಿಲ್ಲ. ಇದಕ್ಕೆ ಸಂಪ್ರದಾಯ ಅಂತ ಕರಿತೇವೆ. ನಮ್ಮ ಗುರುಗಳು ಹೇಳಿದ ರೀತಿಯಿಂದ ನಾನು ನಿಮಗೆ ಹೇಳುತ್ತೇನೆ ಅಂದರೆ ಇಲ್ಲಿ ನಾನು ಹೇಳುತ್ತೇನೆ ಅನ್ನೋ ಅರ್ಥ ಅಲ್ಲ.
ಗುರುಗಳು ಕೂಡ ತಾವೇ ಹೇಳುತ್ತೇವೆ ಅನ್ನುವ ಅರ್ಥವೂ ಅಲ್ಲ. ಹೀಗೆ ಶ್ರುತಿಗಳು ಹೇಳುತ್ತವೆ, ಅದನ್ನು ನಾವು ನಿಮಗೆ ಹೇಳುತ್ತೇವೆ ಅಂತ ಗುರುಗಳು ಶ್ರುತಿಗಳ ಮೇಲೆ ಹಾಕ್ತಾರೆ. ಶ್ರುತಿಯು ಗುರುಗಳ ಮೇಲೆ ಹಾಕ್ತದೆ. ಬ್ರಹ್ಮವೇತ್ತರು ಹೀಗೆ ಹೇಳುತ್ತಾರೆ ಅಂತ ಅದು ಹೇಳ್ತದೆ. ಇದು ಸಂಪ್ರದಾಯಕ್ಕೆ ಅನುಗುಣವಾಗಿ ಸಾಗಿ ಬಂದ ಕಥೆ, ಅದನ್ನು ಹೇಳ್ತಾ ಇದ್ದೇನೆ. ಶ್ರುತಿಯ ತಾನರಿಯದೆ ಮೇಧಾಶಕ್ತಿಯನ್ನು ಇದ್ದು ಗುರುಗಳ ಅವಶ್ಯಕತೆ ಇಲ್ಲ ಅಂತ ಹೀಗೇನಾದರೂ ಜಂಬ ಕೊಚ್ಚಿಕೊಂಡು ತಾನು ಅರಿಯದೆ ಗುರುಮತವಿಡಿಯದೆ ಸಂಪ್ರದಾಯಕ್ಕೆ ಶರಣಾಗತನಾಗದೆ ಗತಿಯನು ಬೇರೆ ಅರಸಿದೊಡೆ ಉಂಟೆ. ಗತಿಯನು ಮೋಕ್ಷವನ್ನು ಬೇರೆ ಅರಸಿದೊಡೆ ಅಂದರೆ ಗುರುಮತವನ್ನು ಹಿಡಿಯದೆ ಸ್ವತಂತ್ರವಾದ ಬುದ್ಧಿಯಿಂದ ಹುಡುಕಲಿಕ್ಕೆ ಹೋದರೆ ಮೋಕ್ಷವು ಪ್ರಾಪ್ತವಾದೀತೆ ಅಂತ ಇದರ ಅರ್ಥ, ಶ್ರುತಿಯ ಸೂತ್ರದ ಅರ್ಥ. ಮುಂದೆ ಏನು ಹೇಳ್ತಾರೆ ನೋಡೋಣ ಒಂದೊಂದೇ ಪದ. ಪವಣತೆ ಮಿಗೆ ವೇದ ಶಿರವನು ತನ್ನನು ತನ್ನ ಅನುಭವಕ್ಕೆ, ತನ್ನನ್ನು ಅಂತ ಓದೋದು ಬೇಡ, ತನ್ನ ಅನುಭವಕ್ಕೆ ಬರ್ಪಂತೆ ತಿಳಿಯುವುದನು ವಿವಿಧ ತಾಪಸ ಮುಖ್ಯರು ಒಲವಿಂದೆ ಸಿದ್ಧಾಂತ ಶ್ರವಣವು ಎಂಬರು ನಿಜವಿದು ತಾನು. ಇದು ಸಿದ್ಧಾಂತ ಶ್ರವಣ ಅನ್ನುವಂತಹ ಅಂಗವನ್ನು ಹೇಳ್ತಾ ಇದ್ದಾರೆ. ಈಗ ಇದು ಹೇಳಿದ್ದಾರೆ 10ರಲ್ಲಿ, ಇದು 6ನೇದ್ದು. ಮಿಗೆ ಪವಣತೆ, ಪವಣತೆ ಮಿಗೆ. ಮಿಗೆ ಪವಣತೆ, ಪವಣತೆ ಅಂದರೆ ಪ್ರಮಾಣ, ಮಿಗೆ ಅಂದರೆ ಶ್ರೇಷ್ಠವಾದ ಪ್ರಮಾಣ. 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ, ಅನುಮಾನ, ಉಪಮಾನ ಇತ್ಯಾದಿ 6 ಪ್ರಮಾಣಗಳಲ್ಲಿ ಶಬ್ದ ಪ್ರಮಾಣ ಶ್ರೇಷ್ಠವಾದದ್ದು ಅಂತ ಅಂಗೀಕಾರ ಮಾಡಿದ್ದೇವೆ. ಶಬ್ದ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಇವುಗಳು 5 ಬೇರೆ, ಇಲ್ಲಿ ಶಬ್ದ ಪ್ರಮಾಣ ಬೇರೆ. ಪ್ರತ್ಯಕ್ಷ ಪ್ರಮಾಣವನ್ನು ಆಶ್ರಯಿಸಿಯೇ ಉಳಿದ ಪ್ರಮಾಣಗಳು ಶಬ್ದ ಪ್ರಮಾಣವೊಂದನ್ನು ಬಿಟ್ಟು. ಶಬ್ದ ಪ್ರಮಾಣ ಒಂದು ಸ್ವತಂತ್ರ, ಅದು ಉಳಿದುವೆಲ್ಲವುಗಳು ಪ್ರತ್ಯಕ್ಷ ಪ್ರಮಾಣವನ್ನು ಆಶ್ರಯಿಸಿಯೇ ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಶಬ್ದ ಪ್ರಮಾಣ ಮಾತ್ರ ಪ್ರತ್ಯಕ್ಷಾದಿ ಯಾವ ಪ್ರಮಾಣವನ್ನು ಆಶ್ರಯಿಸುವುದಿಲ್ಲ, ಅದು ಸ್ವತಂತ್ರ ಪ್ರಮಾಣ. ಅದಕ್ಕಾಗಿ ಇಲ್ಲಿ ಪ್ರಮಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಮಾಣ ಯಾವುದು ಅಂದರೆ ಶ್ರುತಿ ಪ್ರಮಾಣ, ಶಬ್ದ ಪ್ರಮಾಣ ಅನ್ನೋದನ್ನು ತಿಳಿಸುವುದಕ್ಕಾಗಿ ಏನಂತಾರೆ, ಪವಣತೆ ಮಿಗೆ ಅಂತಾರೆ. ಪವಣತೆ ಮಿಗೆ ಪ್ರಮಾಣಗಳಲ್ಲಿ ಶ್ರೇಷ್ಠವಾದದ್ದು. ಯಾಕೆ ಅಂತ ಕೇಳಿದರೆ, ಪರಮಾತ್ಮನ ಶ್ವಾಸೋಚ್ಛ್ವಾಸ ರೂಪದಿಂದ ವೇದಗಳು ಹೊರಗೆ ಬಂದಿವೆ. ಇಲ್ಲಿ ಯಾರೂ ಬರೆದಿಲ್ಲ ಅವನ್ನು. ಶ್ವಾಸೋಚ್ಛ್ವಾಸ ರೂಪದಿಂದ ಅಂದರೆ ಸಹಜವಾಗಿ ವೇದಗಳನ್ನು ಪರಮಾತ್ಮನು ಹೊರಗೆ ಹಾಕಿದ್ದಾನೆ. ಶ್ವಾಸೋಚ್ಛ್ವಾಸ ರೂಪದಿಂದ ಅವುಗಳನ್ನು ಋಷಿಗಳು ಕಂಡುಕೊಂಡ್ರು. ಅವರನ್ನು ಮಂತ್ರದ್ರಷ್ಟಾರರು ಅಂತ ಕರೀತೇವೆ. ಮಂತ್ರದ್ರಷ್ಟಾರರು ಪರಮಾತ್ಮನಿಂದ ನಿರ್ಮಾಣ ಮಾಡಲ್ಪಟ್ಟ ವೇದಗಳನ್ನು ತಮ್ಮ ಜ್ಞಾನ ಶಕ್ತಿಯಿಂದ ಕಂಡುಕೊಂಡವರು ಋಷಿಗಳು. ಅವರನ್ನು ವೇದದ್ರಷ್ಟಾರರು ಅಂತ ಕರ್ಕೊಂಡು ಬಂದಾರೆ. ಪರಮಾತ್ಮನಿಂದ ಬಂದಿರುವಂತಹ ಈ ಶ್ರುತಿ ಇದೆಯಲ್ಲ, ಇದು ಯಾವ ಪ್ರಮಾಣವನ್ನು ಬಯಸುವುದಿಲ್ಲ ಅಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಎಲ್ಲ ಪ್ರಮಾಣಗಳಲ್ಲಿ ಶ್ರೇಷ್ಠವಾದ ಶ್ರುತಿ ಇವು. ಶ್ರುತಿ ಹಿಡಿಯದೆ ಅಂತ ಆಯ್ತಲ್ಲ ಮೇಲಿಂದ. ಪವಣತೆ ಮಿಗೆ ವೇದ ಶಿರವನು, ವೇದ ಶಿರವನು ವೇದಗಳಲ್ಲಿ ಕೊನೆಯ ಭಾಗ, ಉಪನಿಷತ್ ಭಾಗ, ಜ್ಞಾನಕಾಂಡ. ಜ್ಞಾನಕಾಂಡ ಅಂದರೂ ಅದೇ ಅರ್ಥ, ಉಪನಿಷತ್ ಭಾಗ ಅಂದರೂ ಅದೇ ಅರ್ಥ. ವೇದ ಶಿರವನು ತನ್ನ ಅನುಭವಕ್ಕೆ ಬರ್ಪಂತೆ. ವೇದ ಶಿರವನು ಅಂದರೆ ವೇದದ ಅರ್ಥವನ್ನು, ಶ್ರುತಿಗಳ ಅರ್ಥವನ್ನು ಅಥವಾ ಉಪನಿಷತ್ತುಗಳ ಅರ್ಥವನ್ನು. ವೇದ ಶಿರವನು ಅಂದರೆ ಉಪನಿಷತ್ತು ಆಯಿತು. ತನ್ನ ಅನುಭವಕ್ಕೆ ಬರ್ಪಂತೆ. ಉಪನಿಷತ್ತುಗಳ ತಾತ್ಪರ್ಯವು ತನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಯುವುದು ಅವುಗಳನ್ನು ಗುರುಮುಖದಿಂದ ಶ್ರವಣ ಮಾಡಿ, ಅಥವಾ ಸಿದ್ಧಾಂತ ಶ್ರವಣ ಅಂತ ಹೇಳಕ್ಕೆ ಹೊರಟಿದ್ದಾರೆ. ತಿಳಿಯುವುದನ್ನು ಗುರುಗಳ ಮುಖದಿಂದ ಶ್ರವಣ ಮಾಡಿ ತಿಳಿಯುವುದನ್ನು ವಿವಿಧ ತಾಪಸ ಮುಖ್ಯರು, ವಿವಿಧ ಅನೇಕ ರೀತಿಯ ತಪಸ್ವಿಗಳು, ಮುಖ್ಯರು, ತಪಸ್ವಿಗಳಲ್ಲಿ ಮುಖ್ಯರಾದವರು
ಒಲವಿಂದೆ ಪ್ರೀತಿಯಿಂದೆ ಸಿದ್ಧಾಂತ ಶ್ರವಣವೆಂಬರು. ಅದಕ್ಕೆ ಸಿದ್ಧಾಂತ ಶ್ರವಣ ಅಂತ ಹೆಸರು ಕೊಟ್ಟಾರೆ ಇವರು. ಸಿದ್ಧಾಂತ ಶ್ರವಣವೆಂಬರು, ಇದು ನಿಜವು. ಸಿದ್ಧಾಂತ ಶ್ರವಣ ಎಂಬುವುದು ನಿಜವು. ಇಲ್ಲಿ ಸಿದ್ಧಾಂತ ಶ್ರವಣ ಅಂದರೆ ಏನು ಅಂತ ಕೇಳಿದರೆ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ ಸಾಧನವಾದದ್ದು ಅಂತ ಅರ್ಥ. ಆತ್ಮ ಸಾಕ್ಷಾತ್ಕಾರವೇ ಇಲ್ಲಿ ಸಿದ್ಧಾಂತ. ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಕಾರಣವಾದ ಶ್ರವಣವನ್ನು ಸಿದ್ಧಾಂತ ಶ್ರವಣ ಅಂತ ಕೇಳ್ತಾರೆ. ಅಂದರೆ ಏಕಾಗ್ರತೆಯಿಂದ ಕೇಳೋದಂತೂ ಮತ್ತೆ ಮತ್ತೆ ಹೇಳೋದು, ಅದು ಚೆನ್ನಾಗಿ ಕೇಳಬೇಕು ಅಂತ. ಚೆನ್ನಾಗಿ ಕೇಳಿದಾಗಲೇ ಅರ್ಥ ಆಗ್ತದೆ. ಇದನ್ನು ಬಲ್ಲವರು, ವಿವಿಧ ತಾಪಸ ಮುಕ್ತರು ಸಿದ್ಧಾಂತ ಶ್ರವಣ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅದನ್ನು ನೀನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಾ ಅಂತ ಮೈತ್ರಿಯಿಗೆ ಹೇಳಿದ್ದಾರೆ ಅಂತ ಇಲ್ಲಿ ಊಹೆ ಮಾಡಬೇಕಾಗ್ತದೆ. ಸಿದ್ಧಾಂತ ಶ್ರವಣವು ಎಂಬರು, ತಾನು ಇದು ನಿಜವು, ಇದು ನಿಜವಿದು ತಾನು, ಹಿಂಗಾದರೂ ಓದ್ರಿ, ಇದು ಯೋಗ್ಯವಾದದ್ದು. ಸಿದ್ಧಾಂತ ಶ್ರವಣ ಆತ್ಮತತ್ವವನ್ನು ಗುರುಗಳ ಮುಖದಿಂದಲೇ ಕೇಳಬೇಕು, ಉಪನಿಷತ್ತುಗಳನ್ನು ಗುರುಮುಖದಿಂದಲೇ ಕೇಳಬೇಕನ್ನುವುದು ಇದರ ಅಭಿಪ್ರಾಯ. ಆಚಾರ್ಯವಾನ್ ಪುರುಷೋ ವೇದ, ಉಪನಿಷತ್ತು ಹೇಳ್ತದೆ, ಗುರುಗಳನ್ನು ಮಾಡಿಕೊಳ್ಳದೆ ಹೋದರೆ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಇವನಿಗೆ ಆಗಲಾರದು. ಯಾಕಂತ ಕೇಳಿದರೆ, ಎದುರಿಟ್ಟು ಅರಿಯುವಂಥದ್ದು ತನ್ನ ಸ್ವರೂಪ ಅಲ್ಲ. ಎದುರಿಟ್ಟು ಅರಿಯಲಿಕ್ಕೆ ಬಾರದೇ ಇರುವುದರಿಂದ ಗುರುಗಳ ಮುಖದಿಂದಲೇ ಅದನ್ನು ಕೇಳಬೇಕಲ್ಲದೆ ತಾನೇ ಉಪನಿಷತ್ತುಗಳನ್ನು ಓದಿ ತಿಳಿಯುತ್ತೇನೆ ಎಂದು ಹೊರಟರೆ ಅದು ಆಗುವುದಿಲ್ಲ. ಅದಕ್ಕೆ ಶ್ರವಣ ತಾತ್ಪರ್ಯವೇ, ಸಕಲ ವೇದಗಳ ತಾತ್ಪರ್ಯವೇ ಶ್ರವಣ ಅಂತ ಬರ್ಕೊಂಡು ಬಂದಾರೆ ಲಕ್ಷಣವನ್ನು. ಆದುದರಿಂದ ಇದಕ್ಕೆ ಸಿದ್ಧಾಂತ ಶ್ರವಣ ಅಂತ ಹೆಸರು ಕೊಟ್ಟಿದ್ದಾರೆ. ಮುಂದೆ ಲಜ್ಜೆ ಅನ್ನೋದನ್ನು ಹೇಳ್ತಾರೆ, ನೋಡೋಣ. ವೇದ ಲೌಕಿಕ ಮಾರ್ಗಗಳು, ವೇದದ ಮಾರ್ಗಗಳಲ್ಲಿ ಆಗಲಿ ಲೌಕಿಕ ಮಾರ್ಗಗಳಲ್ಲಿ ಆಗಲಿ ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು, ನಿಂದಿಸಲು ಯೋಗ್ಯವಾದ, ನಿಂದೆಗೆ ಪಾತ್ರವಾದ ಯಾವುದದು ನಿಷೇಧ ವರ್ತನವನ್ನು, ಧರ್ಮವನ್ನು ಮೀರಿ ಆಚರಿಸುವುದು ಲೌಕಿಕದಲ್ಲಿ ನಿಷೇಧ ವರ್ತನ. ಹಾಗೆಯೇ ಶಾಸ್ತ್ರದಲ್ಲಿಯೂ ಕೂಡ ಅಧ್ಯಾತ್ಮ ಸಾಧಕನಾದವನು ವೇದ ಯಾವುದನ್ನು ಮಾಡಬೇಡ ಅಂತ ಹೇಳುತ್ತದೆಯೋ ಅದನ್ನು ಮಾಡಿದ್ದೇ ಆದರೆ ಅದು ಕೂಡ ಅಲ್ಲಿ ನಿಂದೆಗೆ ಯೋಗ್ಯವಾದದ್ದು. ಆದುದರಿಂದ ಲೌಕಿಕ ಮಾರ್ಗದಲ್ಲಿ ಆದರೂ ಆಗಲಿ ವೇದ ಮಾರ್ಗದಲ್ಲಿ ಆದರೂ ಆಗಲಿ ಗುರುಗಳನ್ನು ಮಾಡಿಕೊಳ್ಳಲೇಬೇಕು. ಆಪ್ತಾಂಗ ಸ್ಥಾನ ಸದ್ಭಾವಾದಿ ಸೇವೆಗಳಿಂದ ಗುರುಗಳನ್ನು ಸಂತೋಷಪಡಿಸಲೇಬೇಕು. ಗುರುಗಳು ಅದೆಲ್ಲ ಹಳಿ ಕತೆ ಕೇಳಿದರೆ ಇಂದಿನ ಶಿಷ್ಯರಿಗೂ ಅದು ಹೊಂದುವಂಥ ಮಾತಲ್ಲ. ಕಂತಿ ಭಿಕ್ಷಾ ಮಾಡಿಕೊಂಡು ಬಂದು ಗುರುಗಳ ಮುಂದೆ ಇಡೋದು, ಗುರುಗಳ ಕೊಟ್ಟರು ತಗೊಳ್ಳೋದು, ಕೊಡದೇ ಎದುರು ಇಲ್ಲ. ಇಂಥ ಕಥೆಗಳೆಲ್ಲ ಸಾಕಷ್ಟು ಮಹಾಭಾರತ ರಾಮಾಯಣ ಗ್ರಂಥಗಳಲ್ಲಿ ಸಿಗ್ತಾವೆ ನಮಗೆ. ಆ ಲೆಕ್ಕ ಇಂದ ಇಟ್ಕೊಂಡ್ರೆ ಯಾವ ಶಿಷ್ಯನೂ ಅಧ್ಯಯನ ಮಾಡೋದಿಲ್ಲ, ಯಾವ ಶಿಷ್ಯನೂ ಶಾಸ್ತ್ರಕ್ಕೆ ಬರೋದಿಲ್ಲ. ಆ ಲೆಕ್ಕ ಇಟ್ಕೊಂಡಿವಂದ್ರೆ ಬಂದು ಕೂಡಲೇ ಅವ್ರಿಗೆ ಆದರೂ ಉಪಚಾರ ಮಾಡಿದರೆ ಮಾತ್ರ ಶಿಷ್ಯರು ಆಗಬಹುದು. ಅದಕ್ಕೆ ಪ್ರಭುದೇವರು ಹೇಳಿರ್ಬೋದು, ಶ್ರೀ ಗುರು ಶಿಷ್ಯಂಗೆ ಕಲಿಯುಗದಲ್ಲಿ ನಮಿಸಿ ಬುದ್ಧಿಯ ಹೇಳಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅಂತ ಪ್ರಭುದೇವರ ಕೊನೆ ಮಾತಿದು. ಅಭಿಪ್ರಾಯ ಏನು ಅಂತ ಕೇಳಿದರೆ, ಇಲ್ಲಿ ಗುರುಗಳ ಆಜ್ಞೆಯನ್ನು ಮೀರಿ ನಡೆಯುವುದು ನಿಂದೆಗೆ ಯೋಗ್ಯವಾದದ್ದು ವೇದ ಮಾರ್ಗದಲ್ಲಿ. ಲೌಕಿಕ ಮಾರ್ಗದಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ನಿಂದಾತ್ಮಕವಾದ ವ್ಯವಹಾರ, ಅದನ್ನು ಬಿಡಬೇಕು ಅಂತಾರೆ. ಆಧರಿಸದೆ ಅಂದರೆ ಅಲ್ಲಿ ನೀನು ಹೆಜ್ಜೆ ಇಡದೆ, ಆಧರಿಸದೆ ಅಂದರೆ ನಿಂದಾತ್ಮಕವಾದ ನಡೆನುಡಿ ಉಳ್ಳವನು ಆಗದೆ ಬಿಡುವುದು, ಅದನ್ನು ಬಿಟ್ಟು ಬಿಡುವುದು ತಾನೇ ಲಜ್ಜೆ. ಇದಕ್ಕೆ ನಾಚಿಕೆ ಅಂತ ಕರೀತಾರೆ. ಸಹಜವಾಗಿ ನಾಚಿಕೆ ಅಂದರೆ ಏನು? ಅಕಸ್ಮಾತ್ ನಿಮ್ಮ ಪರಿಚಯಸ್ಥರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಇಟ್ಕೊಳ್ರಿ. ಅದು ಊಟದ ಸಮಯದಲ್ಲಿ ಬಂದಿದ್ದಾರೆ, ಬಾರಪ್ಪ ಮತ್ತು ಊಟದ ಸಮಯಕ್ಕೆ ಬಂದಿದ್ದಿ, ಏನಾದರೂ ಸ್ವಲ್ಪ ಊಟ ಮಾಡುವ ಅಂತ ನೀವು ಕರೆದಾಗ, ಇಲ್ರಿ ನಾವು ಊಟ ಮಾಡಿ ಬಂದೇನೋ ಅಂತಾನೆ. ಸ್ವಲ್ಪರ ತೊಗೊಳಪ್ಪ, ಸ್ವಲ್ಪರ ತೊಗೊಂಡಾಗ ಇಲ್ರಿ ನಾನು ನಾಚೋದಿಲ್ಲ, ಊಟ ಮಾಡೇ ಬಂದೇನೋ ಅಂತಾನೆ. ನಿಮ್ಮ ಕಡೆ ಅಂತಾರೆ ಇಲ್ಲ ಗೊತ್ತಿಲ್ಲದು, ಆಡು ಭಾಷೆ, ನಾಚೋದಿಲ್ಲ ಅಂತ. ಅಂದರೆ ನಾಚಿದ್ರೆ ನಾನು ಉಂತಿರ್ಲಿಲ್ಲ, ನಾಚೋದಿಲ್ಲ ಅಂತ ಅಭಿಪ್ರಾಯ. ಅರ್ಥ ತೊಗೊಂಡು ಬಂದೇನೆ ಅನ್ನೋದು ಖರೆ ಹೇಳ್ತೇನೆ ರೀ. ನಾನು ಅನ್ನೋದ್ರೆ ನಾಚಿಕೆ ಇಲ್ಲ ಅಂತ.
ಇಲ್ಲಿ ವೇದ ಮಾರ್ಗದಲ್ಲಿ ನಡೆಯುವುದಕ್ಕೆ ಯಾವನು ನಾಚಿಕೆ ಪಡುತ್ತಾನೆಯೋ ಅದು ಲಜ್ಜೆ ಅಂತ ಕರೆಸ್ಕೊಳ್ತದೆ ಅಂತ ದಾರ್ಷ್ಟಾಂತ, ಮತ್ತೇನಿಲ್ಲ. ಉಪಮಾನ ಯಾಕೆ ಮಾಡಿದೆ ಅಂದ್ರೆ ನಾಚುವುದನ್ನು ಶಬ್ದ ಗೊತ್ತಾಗಲಿ ಅಂತ. ಹೀಗೆ ವೇದ ನಿಷಿದ್ಧ ಮಾರ್ಗದಲ್ಲಿ ನಡೆಯುವುದು ಆಧ್ಯಾತ್ಮಿಕ ಅಪರಾಧ, ಧರ್ಮವನ್ನು ಮೀರಿ ನಡೆಯುವುದು ಲೌಕಿಕದಲ್ಲಿ ಅಪರಾಧ. ಧರ್ಮ ಅಂದರೆ ನಿಮ್ಗೆ ಗೊತ್ತಿದೆ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಯೋಗ್ಯ, ಯಾವುದು ಅಯೋಗ್ಯ, ಇದನ್ನು ಅರಿತು ನಡೆಯುವುದು ಲೌಕಿಕ ಧರ್ಮ, ಅದನ್ನು ಮೀರಿ ನಡೆಯುವುದು ನಿಷಿದ್ಧ ಧರ್ಮ. ಹೀಗೆ ಅನ್ವಯ ಮಾಡಿಕೊಡ್ರಿದೆ. ವೇದ ಲೌಕಿಕ ಮಾರ್ಗದಳು ಎರಡು ಮಾರ್ಗದಲ್ಲಿ ನಿಂದಿಸಲು ಯೋಗ್ಯವಾದ ನಿಷೇಧ ವರ್ತನವನ್ನು, ನಿಷೇಧ ಮಾರ್ಗದಲ್ಲಿ ನಡೆಯುವುದು ಅದು ನಿಂದಿಸುವುದಕ್ಕೆ ಯೋಗ್ಯವಾದದ್ದು, ಅದನ್ನು ಆಧರಿಸದೆ ಪ್ರೀತಿಸದೆ ಬಿಡುವುದು ತಾನೇ ಲಜ್ಜೆ. ಅದನ್ನು ಬಿಟ್ಟು ಬಿಡುವುದು ಲಜ್ಜೆ, ಲಜ್ಜೆ ಎಂದು ಕರೆಯಿಸಿಕೊಳ್ಳುತ್ತದೆ. ಅಂದರೆ ಇಲ್ಲಿ ಲಜ್ಜೆ, ಅದನ್ನು ಬಿಟ್ಟು ಬಿಡುವುದೇ ಲಜ್ಜೆ ಎಂದು ಓದಿ ಪೇಳುವರು ಸದ್ಗುರುಗಳು. ಅವರು ಕೂಡ ಪ್ರಮಾಣಬದ್ಧವಾಗಿ ಹೇಳುತ್ತಾರೆ. ಓದಿ ಅಂದರೆ ಶಾಸ್ತ್ರಗಳನ್ನು ಓದಿಯೇ ಈ ವಿಷಯವನ್ನು ಹೇಳುತ್ತಾರೆ. ಆದುದರಿಂದ ಅವುಗಳನ್ನು ಬಿಡುವುದು ಯೋಗ್ಯ. ಎರಡು ಮಾರ್ಗದಲ್ಲಿ, ಲೌಕಿಕ ವೈದಿಕ ಮಾರ್ಗದಲ್ಲಿ, ವೇದ ಮಾರ್ಗದಲ್ಲಿ ನಿಂದಾತ್ಮಕವಾದ ವ್ಯವಹಾರಗಳನ್ನು ಯಾವನು ಬಿಡುತ್ತಾನೆಯೋ ಅವನು ಲಜ್ಜೆಯುಳ್ಳವನು, ನಾಚಿಕೆ ಉಳ್ಳವನು ಅಂತ ಅದರ ಅರ್ಥ, ಮತ್ತೇನಲ್ಲ, ಲಜ್ಜೆ. ಇದನ್ನು ಓದಿ ಗುರುಗಳು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಹೇಳುವರು ಸದ್ಗುರುಗಳು. ಅನ್ವಯ ಇಲ್ಲಿಗೆ ಮುಗಿತು. ಮುಂದೆ ತನಗೆ ಕೇಳು ಅಧ್ಯಾತ್ಮದೊಳಗೆ ವಿಹಿತವೆನಿತು ಅನಿತುವನು ಅರಿದು ಸುಸ್ಥಿರಮಾಗಿ ಮನದೊಳು ನಂಬಿರಲು ಅದು ತಾನೇ ಮತಿಯು ಎಂದು. ಅದು ಛೇದ ಮಾಡಬೇಕಾಗಿ ಮತಿಯು ಎಂದು, ಮತಿಯು ಎಂದು ವಿನತಿಸುವರು ವೇದವಿದರು ಒಲ್ದು. ಅಲ್ಲಿದ್ದದ್ದು ಇದ್ದಂಗೆ ಓದಿರಿ ಅಂದ್ರೆ ಆಗೋದಿಲ್ಲ, ಅದು ಮತಿಯೇ ಯಾಕೈತೆ. ಅದಕ್ಕಿಲ್ಲಿ ಈ ಕನ್ನಡ ನಮ್ಮ ನಿಜಗೊಂದು ಶಾಸ್ತ್ರ ಐತಲ್ಲ, ಓದೋದು ಅಷ್ಟು ಸುಲಭ ಇಲ್ಲ. ಪದಚ್ಛೇದ ಮಾಡಿದಾಗಲೇ ಓದಕ್ಕೆ. ಅಲ್ಲಿ ಸಂಧಿ ಸಮಾಸ ಗೊತ್ತಿರಬೇಕು ಒಂದಿಷ್ಟು. ಇದನ್ನು ಸ್ವರ್ಲೋಕ ಸಂಧಿ ಅಂತ ಒಪ್ಪಿದ್ದೇವೆ. ಮತಿಯು ಎಂದು ಅನ್ನುವುದು ಪದಚ್ಛೇದ. ನೋಡೋಣ ಏನಂತದ್ದು. ತನಗೆ ಕೇಳುವಂತೂ ಇದ್ದೇ ಇರದೆ ಅದು. ಅಧ್ಯಾತ್ಮದೊಳಗೆ ಅಧ್ಯಾತ್ಮ ಅಂದ್ರೆ ಏನು ಅಂತ ಕೇಳಿದರೆ, ಆತ್ಮನಿಗೆ ಸಂಬಂಧಪಟ್ಟ ವಿಷಯವೇ ಅಧ್ಯಾತ್ಮ. ಆತ್ಮ ಅಂದರೆ ಯಾರು ಅಂತ ಕೇಳಿದರೆ ತಾನೇ. ಯಾರೋ ಕೇಳಲಿಕ್ಕೆ ಕೊಡ್ತಿದ್ದಾನೆಯೋ ಅವನೇ ಆತ್ಮ. ಆತ್ಮ ಅನ್ನುವ ಶಬ್ದ ಭಾಳ ಸಲ ಹೇಳಿದ್ದೇನೆ, ಸಂಸ್ಕೃತ ಶಬ್ದ. ಆತ್ಮ ಅನ್ನುವುದು ಸಂಸ್ಕೃತ ಶಬ್ದ. ನಾನು ಅನ್ನುವುದು ಕನ್ನಡ ಶಬ್ದ. ಅವೆರಡು ಪರ್ಯಾಯ ಶಬ್ದ. ಆತ್ಮ ಅಂದರೂ ಅದೇ ಅರ್ಥ, ನಾನು ಅಂದರೂ ಅದೇ ಅರ್ಥ. ಅದಕ್ಕಾಗಿ ಆತ್ಮನಿಗೆ ಸಂಬಂಧಪಟ್ಟ ವಿಚಾರವು ಅಧ್ಯಾತ್ಮ. ಆತ್ಮನಃ ಅಧ್ಯಾತ್ಮ ಅಂತ ಅದಕ್ಕೆ ವ್ಯುತ್ಪತ್ತಿ ಬರೀತಾರೆ. ಆತ್ಮನಿಗೆ ಸಂಬಂಧಪಟ್ಟದ್ದು ಅಧ್ಯಾತ್ಮ. ಅಂದರೆ ಯಾವನು ಕೇಳಲಿಕ್ಕೆ ಕೊಡುತ್ತಿದ್ದಾನೆಯೋ ಅವನಿಗೇ ಸಂಬಂಧಪಟ್ಟದ್ದು ಅಧ್ಯಾತ್ಮ. ಅದನ್ನು ಬರೆದರು. ತನಗೆ ಕೇಳು ಅಧ್ಯಾತ್ಮದೊಳಗೆ ವಿಹಿತವು ಎನಿತು. ಅಧ್ಯಾತ್ಮದೊಳಗೆ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾದದ್ದು ಎಷ್ಟೋ ಅಷ್ಟನ್ನೇ ಅನಿತುವನು ಅಷ್ಟನ್ನೇ ಅರಿದು. ಅದನ್ನು ಹೇಳ್ತೇನೆ ಆಮೇಲೆ. ಎಷ್ಟು ತಿಳಿದುಕೊಳ್ಳುವುದಕ್ಕೆ ಯೋಗ್ಯವೋ ಅಷ್ಟನ್ನೇ ಅರಿದು ಸುಸ್ಥಿರಮಾಗಿ ದೃಢವಾಗಿ ಮನದೊಳು ಮನಸ್ಸಿನಲ್ಲಿ ನಂಬಿರಲು ಅದು ತಾನೇ ಮತಿಯು ಎಂದು, ಅದು ಬುದ್ಧಿಯು ಎಂದು. ಮತಿಯು ಅಂದರೆ ಬುದ್ಧಿಯು ಎಂದು ವಿನತಿಸುವರು ವೇದವಿದರು ಒಲ್ದು. ವೇದಗಳ ಅರ್ಥವನ್ನು ತಿಳಿದವರು ಒಲ್ದು ಪ್ರೀತಿಯಿಂದ ವಿನತಿಸುವರು, ವಿಶೇಷವಾಗಿ ಹೇಳುವರು ಅಂತ ಅನ್ವಯ. ವಿನತಿಸುವರು. ಇಲ್ಲಿ ಶಾಸ್ತ್ರ ಬಹಳಷ್ಟಿದಾವೆ, ಅನೇಕ ಶಾಸ್ತ್ರಗಳಿದಾವೆ. ನಮ್ಮದರ ಆಯುಷ್ಯ ಅಲ್ಪ, 1000 ವರ್ಷಗಳವರೆಗೆ ಪಾಠ ಮಾಡಿದರೂ ಕೂಡ ಮುಗಿಲಾರದಂಥದ್ದು ಶಾಸ್ತ್ರ. ಆದರೆ ಮುಗೀತದೆ. ಯಾವಾಗ ಮುಗೀತದೆ ಅಂದರೆ
ನಿನ್ನನ್ನು ನೀನು ಯಾವಾಗ ತಿಳಿಯುತ್ತೀಯೋ ಮುಗಿತದೆ. ಮತ್ತೇನೇನು. ನಾನು ಈ ಎರಡು ಅಕ್ಷರದ ಅರ್ಥವನ್ನು ಸರಿಯಾಗಿ ತಿಳಿದರೆ ಶಾಸ್ತ್ರ ಮುಗಿತು. ಅದು ಒಂದು ಪದ್ಯ ಬರ್ತಾರೆ. ನಾನು ಎಂಬುವ ಎರಡು ಅಕ್ಷರದ ಅರ್ಥವನ್ನು ನೀನು ಅರಿತದಾಗಲೇ ಶಾಸ್ತ್ರ ಮುಗಿಯಿತು. ಬರಿದೆ ಕೋಟ್ಯಾದಿ ಗ್ರಂಥಗಳ ನೋದಿ ಫಲವಿಲ್ಲ. ಹರಿಯದಾ ಭವ ಬಂಧವೆಂಬುದನರಿತು ತನ್ನಳು ತಾನು ಎಂಬುವ ಎರಡು ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದೆನ್ನಿಲ್ಲ. ಮುಗಿದ ಶಾಸ್ತ್ರ. ತಾನು ಎಂಬುವ ಎರಡು ಅಕ್ಷರದ ಅರ್ಥ ತಿಳಿದರೆ ತಿಳಿಯುವುದು ಎನ್ನಿಲ್ಲ. ಅದಕ್ಕಾಗಿ ಇಲ್ಲಿ ಅಧ್ಯಾತ್ಮ ಅಂದ್ರೆ ತಾನು ಅನ್ನುವುದನ್ನು ತಿಳಿಯುವ ಮಾರ್ಗ ಅಧ್ಯಾತ್ಮ. ಅಧ್ಯಾತ್ಮದವರು ಎಷ್ಟು ವಿಹಿತ ಅಂದ್ರೆ ಅನೇಕ ಗ್ರಂಥಗಳಿದ್ದಾವೆ. ನಿನ್ನ ಸ್ವರೂಪವನ್ನು ತಿಳಿಯುವುದಕ್ಕೆ ಯಾವ ಗ್ರಂಥ ಭಾಗವು ಮುಖ್ಯವಾಗಿದೆಯೋ ಅದನ್ನು ಸರಿಯಾಗಿ ತಿಳಿ ಅಂತ ಇದರ ಅಭಿಪ್ರಾಯ. ಇಲ್ಲಿ 4 ಮಹಾ ವಾಕ್ಯಗಳು, ಅದರ ಜೊತೆಗೆ ಅವಾಂತರ ವಾಕ್ಯಗಳು ಬರ್ತಾವೆ. ಅವಾಂತರ ವಾಕ್ಯಗಳದು ಏನು ಫಲ ಅಂದ್ರೆ ಬ್ರಹ್ಮಜ್ಞಾನ ಉಂಟಾಗುವುದೇ ಫಲ. ಅವಾಂತರ ವಾಕ್ಯಗಳದು ಬ್ರಹ್ಮಜ್ಞಾನ ಉಂಟಾಯ್ತಂದ್ರೆ ಅದರ ಫಲ ಏನು? ಮೋಕ್ಷ ಫಲ ಅಂತ ಹೇಳ್ತೇವೆ. ತಿಳಿಸುವುದಕ್ಕಾಗಿ ಮತ್ತೆ ಹೇಳೇ ಇದ್ದೇವೆ. ಏನು ಹೇಳಿದ್ದೇವೆ? ಅಧಿಕಾರಿ, ಸಂಬಂಧ, ವಿಷಯ, ಪ್ರಯೋಜನ. ಪ್ರಯೋಜನ ಅಂದರೆ ಫಲ. ಮತ್ತು ಫಲ ಇಲ್ಲ ಅಂದರೆ ಯಾರೂ ಪ್ರವೃತ್ತರಾಗೋದಿಲ್ಲ ಅನ್ನುವುದನ್ನು ಇಟ್ಟುಕೊಂಡು ಫಲ ಅನ್ನುವ ಶಬ್ದವನ್ನು ಬಳಸಿದ್ದೇವೆ. ವಾಸ್ತವಿಕವಾಗಿ ಮೋಕ್ಷ ತತ್ವ ಫಲ ಅಲ್ಲ, ಅದು ಫಲ ಅಲ್ಲ. ಫಲ ಅಂದರೆ ಅಪ್ರಾಪ್ತವಾದದ್ದರ ಪ್ರಾಪ್ತಿಯೇ ಫಲ. ಮೋಕ್ಷ ಅಪ್ರಾಪ್ತವಾದದ್ದಲ್ಲದು, ಪ್ರಾಪ್ತಿ. ಮೊದಲ ಸಿದ್ಧಿದೆ, ಅದ್ರ ಮೇಲೆ ಆವರಣತೆ, ಅದನ್ನು ತೆಗೆದು ಹಾಕೋದಷ್ಟೇ ಕೆಲಸ ಇದೆ. ಅದು ಹೊಸದಾಗಿ ಪ್ರಾಪ್ತ ಆಗುವಂಥದ್ದಲ್ಲ. ಆದರೂ ಕೂಡ ಶಾಸ್ತ್ರದಲ್ಲಿ ಮುಮುಕ್ಷುಗಳ ಪ್ರವೃತ್ತಿ ಉಂಟಾಗಲಿ ಎಂಬುವ ಇಚ್ಛೆಯಿಂದ ಫಲ ಅನ್ನುವ ಶಬ್ದವನ್ನು ಬರ್ಕೊಂಡು ಬಂದಿದ್ದೇವೆ. ಇಷ್ಟು ಅರ್ಥ ನೋಡ್ರಿ, ತಿಳಿತದಿಲ್ಲ ನೋಡ್ರಿ. ಫಲ ಅಂದ್ರೆ ನಾಶ ಆಕೈತೆ. ಅದು ಇಲ್ಲಿ ಫಲ ಅಲ್ಲ, ಫಲ ಅನ್ನೋ ಶಬ್ದವೇ ಇಲ್ಲ. ಮೋಕ್ಷ ಅಂದ್ರೆ ಏನು? ಪ್ರಯೋಜನ ಅಂದ್ರೆ ಏನು? ತನ್ನನ್ನು ತಾನು ತಿಳಿಯುವುದೇ ಪ್ರಯೋಜನ. ಪ್ರಯೋಜನ ಅಂದ್ರೇನು? ತನ್ನನ್ನು ತಾನು ತಿಳಿಯುವುದು. ಅದನ್ನೇ ನಾವು ಮೋಕ್ಷ, ಮುಕ್ತಿ ಇತ್ಯಾದಿ ಶಬ್ದಗಳಿಂದ ಕರೆಯುತ್ತೇವೆ. ಅದು ಮೋಕ್ಷ ಮುಕ್ತಿ ಅನ್ನುವುದು ಕೂಡ ತಿಳಿಸುವುದಕ್ಕಾಗಿ. ಮುಕುತಿ ಸುಖವನ್ನು ಪಡೆವೇನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ ಅಂತ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಒಂದು ಪದ ಇದೆ. ಅದನ್ನು ಓದ್ರೆ ಅವಾಗ ಇದು ಗೊತ್ತಾಗ್ತದೆ. ನಾ ಹೇಳಿದ್ದು ಫಲ ಅಲ್ಲ ಅಂತ ಹೇಳಿದ್ದು ಗೊತ್ತಾಗ್ತದೆ. ಇಲ್ಲಿ ಅಭಿಪ್ರಾಯ ಏನು? ಅಲ್ಲಿ ಜಗತ್ತು ಮಿಥ್ಯ ಅಂತ ನಿಶ್ಚಯ ಮಾಡುವುದೇ ಮೋಕ್ಷ, ಮತ್ತೇನಲ್ಲ. ಯಾವುದೋ ಒಂದು ಪಡೆಯುವುದಲ್ಲ. ಜಗತ್ತು ಮಿಥ್ಯೆ. ಜಗತ್ತು ಮಿಥ್ಯೆ ಅಂದಾಗ ಇವನ ಶರೀರವೂ ಮಿಥ್ಯೆ, ಕೇವಲ ಚೈತನ್ಯ ಮಾತ್ರ ಅವಶೇಷವಾಗಿ ಉಳಿಯುವಂಥದ್ದು. ಇದುವೇ ಮೋಕ್ಷ. ಆಯಿತು. ತನಗೆ ವಿಹಿತವು ಏನಿತು ಅನಿತನು ಅರಿದು ಸುಸ್ಥಿರಮಾಗಿ ದೃಢ ಬ್ರಹ್ಮಜ್ಞಾನ ಅಂತೇಳಿ ನೋಡು. ಸಾಧನ ಪತ್ರದಲ್ಲಿ ಹೇಳಿದ್ದಾರೆ, ದೃಢ ಬ್ರಹ್ಮಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದಾರಲ್ಲ. ಅದು ಸಹಜ ಆಗಬೇಕು, ಮತ್ತೇನಿಲ್ಲ. ದೃಢ ಅಂದ್ರೇನು? ಸಹಜ ಆಗಬೇಕು. ಯಾವುದು? ನಾನು ಆತ್ಮವೇ ಇದ್ದೇನೆ, ನಾನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಏನೂ ಅಲ್ಲ, ಕೇವಲ ಅಖಂಡ ಚೈತನ್ಯವೇ ನಾನಿದ್ದೇನೆ ಅನ್ನುವುದು ದೃಢ ಆಗಬೇಕು. ಸುಸ್ಥಿರವಾಗಿ ಮನದೊಳು ನಂಬಿರಲದು ತಾನೇ ಮತಿ ಎಂದು. ಇದು ಅಭ್ಯಾಸದು, ಇಲ್ಲಿಗೆ ಮುಗಿತಂತಿಲ್ಲ. ಹೇಳುವುದು ಗುರುಗಳ ಕರ್ತವ್ಯ. ಇದು ಮತಿ, ಇದುವೇ ನಿಜವಾದ ಬುದ್ಧಿ ಎಂದು. ನಿಜವಾದ ಬುದ್ಧಿ, ಆತ್ಮತತ್ವವನ್ನು ತಿಳಿಯುವಂಥದ್ದೇ ನಿಜವಾದ ಬುದ್ಧಿ ಎಂದು ವೇದವಿದರು ಒಲ್ದು ವಿನತಿಸುವರು. ವೇದವಿದರು, ವೇದಗಳ, ಉಪನಿಷತ್ತುಗಳ, ಶಾಸ್ತ್ರಗಳ ಅರ್ಥವನ್ನು ತಿಳಿದವರು ಒಲ್ದು ಪ್ರೀತಿಯಿಂದ ವಿನುತಿಸುವರು. ವಿಶೇಷವಾಗಿ ಹೊಗಳುವರು ಅಂತ ಶಬ್ದಾರ್ಥ. ನುತಿಸುವರು ಅಂದ್ರೆ ಹೊಗಳುವರು. ಯಾಕೆ ಹೊಗಳುತ್ತಾರವರು? ಮುಮುಕ್ಷುಗಳು ಪ್ರವೃತ್ತರಾಗಲಿ ಅನ್ನುವ ದೃಷ್ಟಿಯಿಂದ ಹೊಗಳಿ ಹೇಳುತ್ತಾರೆ. ಸ್ತುತಿ ಅಂತ ಅಭಿಪ್ರಾಯ. ಜ್ಞಾನೋತ್ಕರ್ಷವನ್ನು ಹೇಳುತ್ತಾರೆ ಅಂತೂ ಇದರ ಅರ್ಥ. ಹೀಗಾಗಿ ಇದನ್ನು ಮತಿ ಎನ್ನುವ ಇನ್ನೊಂದು ಅಂಗ ಅಂತ ಕರೆದರು. ದೃಢ ಬುದ್ಧಿಯೇ ಇಲ್ಲಿ ಮತಿ. ಮುಂದಿನ ನುಡಿ ನೋಡೋಣ್ರಿ. ಮಾನಿನಿ ಜಪವನ್ನು ಹೇಳ್ತಾರೆ. ಮಾನಿನಿ ವಾಚಕ ಉಪಾಂಶು ಮಾನಸವೆಂದು ತಾನು ಇಂತು ತ್ರಿವಿಧವು ಆ ಜಪವಿಧಿ ಸಾಣುರಾಗದೊಳು ಅರಿ ನೀನು 1,000 ಅನಂತ ಫಲವ
ಅವಕ್ಕೆ ಅನುಗತಿ, ಫಲವು ಅವಕ್ಕೆ ಅನುಗತಿ. ಮಾನಿನಿ, ಭಾಳ ಸಲ ಹೇಳಿದ್ದೇನೆ ಇದನ್ನು. ಮಾನವುಳ್ಳವಳೇ, ಮೈತ್ರಿ ಮಾನವುಳ್ಳವಳು. ಯಾಕೆ ಎಷ್ಟು ಸಲ ಹೇಳಿದ್ದೇನೆ, ಕರೆ ನೆನಪಾಯಿತು ಇಲ್ಲ ಗೊತ್ತಿಲ್ಲ. ಮಾನಗೆಟ್ಟವರು ಯಾರು ಅಂದ್ರೆ ನುಡಿದಂತೆ ನಡೆಯಲಾರದವರು, ಇವರು ಮಾನಗೆಟ್ಟವರು. ನುಡಿದಂತೆ ನಡೆಯುವವರು ಮಾನವುಳ್ಳವರು. ಮಾನವುಳ್ಳವರನ್ನು ಸ್ತ್ರೀಲಿಂಗ ಮಾನಿನಿ ಅಂತ ಕರೀತಾರೆ. ತಾಯಿಯ ಗರ್ಭದಲ್ಲಿದ್ದಾಗ ಏನು ನುಡಿದು ಹೊರಗೆ ಬಂದಿದ್ದೇವೆಯೋ ಗೊತ್ತಿಲ್ಲ, ಮೂರು ನುಡಿ. ಆ ನುಡಿಗಳಂತೆ ತನ್ನ ಜೀವನವನ್ನು ರೂಪಿಸಿಕೊಂಡವರು ಯಾರು ಯಾರು ಇದ್ದೇವೆಯೋ ಅವರು ಮಾನವುಳ್ಳವರು. ಆ ಮಾತುಗಳನ್ನು ಮರೆತು ಕೇವಲ ವ್ಯವಹಾರದಲ್ಲಿ ಯಾರು ಯಾರು ಮುಳುಗಿದ್ದೇವೆಯೋ ಅವರು ಮಾನಗೆಟ್ಟವರು ಅಂತ ಶಾಸ್ತ್ರದ ಆಜ್ಞೆ ಇದೆ. ತಾಯಿಯ ಗರ್ಭದಿಂದ ಹೊರಗೆ ಹೋದ ಕೂಡಲೇ ಮೊದಲು ನಿನ್ನನ್ನು ಒಲಿಸಿಕೊಳ್ಳುತ್ತೇನೆ ಅಂದ. ಯಾರನ್ನ? ಪರಮಾತ್ಮನನ್ನು. ನಾ ಎಲ್ಲೋ ನನ್ನನ್ನು ಎಲ್ಲಿ ಒಲಿಸ್ಕೊಳ್ತೀನಿ, ನಾನು ಪರೋಕ್ಷ ಅಂದ ಪರಮಾತ್ಮ. ಗುರು ರೂಪದಲ್ಲಿ ನೀ ಇದ್ದಿಲ್ಲಪ್ಪ, ಗುರುಗಳಲ್ಲಿ ನಿನ್ನನ್ನು ಕಂಡು ಒಲಿಸಿಕೊಳ್ಳುತ್ತೇನೆ. ಕಾಯಿಜ ವಿರೋಧಿ ಗುರು ಶಂಭುಲಿಂಗ ನೀನು. ಆದುದರಿಂದ ಗುರುಗಳನ್ನು ಒಲಿಸಿಕೊಳ್ಳುತ್ತೇನೆ. ಗುರುವಿಗೂ ನಿನಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಒಂದು ಮಾತು ಕೊಟ್ಟ. ಎರಡನೇದ್ದು ಆಸೆ ಗೆದೀತೇನಂದ. ಮೂರನೇದ್ದು ಗರ್ಭವಾಸ ದುಃಖಕ್ಕೆ ಬರೋದಿಲ್ಲ ಅಂದ್ರೆ ಜ್ಞಾನವನ್ನು ಮಾಡಿಕೊಂಡು ಮುಕ್ತ ಆಗ್ತೇನೆ ಅಂತ ಮೂರು ಮಾತು ಕೊಟ್ಟು ಬಂದೀವಿ. ಅವು ಮೂರು ಮಾತು ಯಾರ್ಯಾರಿಗೆ ನೆನಪಿದಾವ ಅವರು ಮಾನವುಳ್ಳವರು, ಆ ದಾರಿಯಲ್ಲಿ ನಡೆದವರು. ಅವನು ಮರೆತವರು ಬಿಟ್ಟ ಸ್ಥಳವನ್ನು ನೀವೇ ತುಂಬಿಕೊಳ್ಳಿರಿ. ಮಾನಿನಿ, ಇಲ್ಲಿ ಮೈತ್ರಿ ಈ ತಾಯಿಯ ಗರ್ಭದಲ್ಲಿ ಏನು ನುಡಿದಿದ್ದಳೋ ಆ ನುಡಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದರಿಂದ ಮಾನಿನಿ ಮಾನವುಳ್ಳವಳೇ. ವಾಚಕ ಉಪಾಂಶು ಮಾನಸವೆಂದು ತಾನು ಇಂತು ತ್ರಿವಿಧವು ಆ ಜಪವಿಧಿ. ಜಪ ಮಾಡುವ ವಿಧಿ ವಾಚಕ, ಉಪಾಂಶು, ಮಾನಸ ಅಂತ ಮೂರು ಹೆಸರು ಕೊಟ್ಟಾರೆ. ಅವನು ವಿವರಣೆ ಮಾಡ್ತಾರೆ ಕೆಳಗೆ ನುಡಿಯಲ್ಲಿ. ತಾನು ಇಂತು ತ್ರಿವಿಧವು ಆ ಜಪವಿಧಿ ಸಾನುರಾಗದೊಳು ಹರಿ. ಬರೇ ಅನುರಾಗ ಅಲ್ಲ, ಸಾನುರಾಗದೊಳು ಮತ್ತೊಂದು ಸಕಾರ ಹಾಕಿರಲ್ಲಿ. ಸಾನುರಾಗದೊಳು ಅತ್ಯಂತ ಪ್ರೀತಿಯಿಂದ ಅದನ್ನು ನೀನು ಹರಿ ಅಂದರೆ ಜಪ ಮಾಡುವ ಸಿದ್ಧತೆಯುಳ್ಳವಳು ಆಗುವಂತೆ ಅದರ ಅಭಿಪ್ರಾಯ. ನೋಡೋಣ. ಸಾನುರಾಗದಳು ಹರಿ ನೀನು. ನೀನು ಏನಂತಾರೆ ಇಲ್ಲಿ? ಮೂರು ವಿಧವಾದ ಜಪ ಇದ್ದಾವೆ. ಒಂದೊಂದಕ್ಕೆ ಒಂದೊಂದು ಫಲ ಹೇಳ್ತಾರೆ. ವಾಚಿಕ ಜಪಕ್ಕೆ ಅಥವಾ ವಾಚಕ ಜಪಕ್ಕೆ ಒಂದು ಫಲ ಅಂತ, ಉಪಾಂಶು ಜಪಕ್ಕೆ 1000 ಫಲ, ಆಮೇಲೆ ಮಾನಸ ಜಪಕ್ಕೆ ಅನಂತ ಫಲಗಳು ಅಂತ ಹೇಳ್ತಾರೆ. ರುಚಿ ಹುಟ್ಟಿಸುವುದಕ್ಕಾಗಿ ಅನಂತ ಫಲ ಅಂದ್ರೆ ಕೊನೆಗೆ ಚಿತ್ತಶುದ್ಧಿಯಲ್ಲಿ ಅವೆಲ್ಲ ಅಂತಪಾತಿ ಆಗ್ತಾವಂತ ಅರ್ಥ ಮಾಡಿಕೊಳ್ಳೋಣ. ನೋಡೋಣ ಕೆಳಗೆ ನುಡಿ, ಇಲ್ಲಿ ಹೆಸರಷ್ಟೇ, ಇಲ್ಲಿ ನಾಮ ಸಂಕೀರ್ತನ. ನೀನು ಇದನ್ನು ಅರಿ 1,000ವು ಅನಂತ ಫಲವು ಅನುಗತಿ ಕ್ರಮದಿಂದ. ಕ್ರಮದಿಂದ ಅಂದರೆ ವಾಚಕ ಜಪಕ್ಕೆ 1, ಮಾನಸ ಜಪಕ್ಕೆ 1000, ಅಲ್ಲ ಉಪವಾಸ ಜಪಕ್ಕೆ 1000, ಮಾನಸ ಜಪಕ್ಕೆ ಅನಂತ ಅಂತ ತಿಳಿದುಕೋ ಅಂತ ಅದು ಅನುಗತಿ ಕ್ರಮದಲ್ಲಿ ಹೀಗೆ ತಿಳ್ಕೋ ಅಂತ ಇದರ ಅರ್ಥ, ಮತ್ತೇನಲ್ಲ. ನೋಡೋಣ, ಇಲ್ಲೇನು ವಿಶೇಷ ವ್ಯಾಖ್ಯಾನ ಏನಿಲ್ಲ. ಇದಿರಿಂಗೆ ಕೇಳಬರ್ಪುದು ವಾಚಕ ವೆನಿಕುಂ. ಇದಿರಿಂಗೆ ಕೇಳಬಾರದೆ ತನ್ನ ರದನಚ್ಛದಂಗಳಲುಗೆ ಮಾಲ್ಪ ಜಪವಿಧಿಯದು ತಾನು ಉಪಾಂಶವು ಎಂದು ಎನಿಪುದು. 2 ಹೇಳಿರಿಲ್ಲೇ, ಮಾನ ಸಂಬಂಧ ಹೇಳ್ತಾರೆ. ನೋಡೋಣ, ನೀವು ಎರಡಂತೂ ಈ ನುಡಿಯಲ್ಲಿ ಹೇಳ್ತಾರೆ. ಇನ್ನೊಬ್ಬರಿಗೆ ಕೇಳುವಂಗ ಓಂ ನಮ ಶಿವಾಯ ಅಂತಾರ ಅನ್ರಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತಾರ ಅನ್ರಿ, ಹರೇ ರಾಮ್ ಹರೇ ಕೃಷ್ಣ ಅಂತಾರ ಅನ್ರಿ, ರಾಮ್ 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 ಅಂತಾರ ಅನ್ರಿ. ನಿಮಗೇನಂತೀರಿ? ಇನ್ನೊಬ್ಬರಿಗೆ ಕೇಳಿ ಬರುವ ಹಾಗೆ ಜಪ ಮಾಡಿದರೆ ಅದಕ್ಕೆ ಒಂದೇ ಒಂದು ಫಲ.
ಇನ್ನು ಉಪಾಂಶು ಜಪ ಅಂದ್ರೆ ನಿನ್ನ ನಾಲಿಗೆ ತುಟಿಗಳು ಅಲಗಾಡಬೇಕು. ಒಳಗೆ ನಾಲಿಗೆ ಹೊರಗೆ ತುಟಿಗಳು ಇನ್ನೊಬ್ಬರಿಗೆ ಕೇಳಬಾರ್ದು. ನಿನಗಷ್ಟೇ ಅದು ಕೇಳ್ತದೆ, ನೀ ಮಾತಾಡೋದು ನಿನಗೆ ಕೇಳ್ತದೆ. ಇದು ಉಪಾಂಶು ಜಪ. ಇದಕ್ಕೆ 1000 ಫಲ ಇದಾವಂತ ಹೇಳ್ತಾರೆ ಮುಂದೆ. ಇವೆರಡನ್ನು ವಿವರಣೆ ಮಾಡ್ಯಾರಷ್ಟೇ. ಇಲ್ಲಿ ನಾಮ ಸಂಕೀರ್ತನ ಮತ್ತೇನಿಲ್ಲ. ಇದರಿಂಗೆ ಕೇಳ ಬರ್ಪದು ವಾಚಕ ವೆನುಕ್ಕುಂ. ಇದು ವಾಚಕ ಜಪ. ಇನ್ನೊಬ್ಬರಿಗೆ ಕೇಳಿ ಬರುವಂಗೆ ಜಪ ಮಾಡಿಸ್ತಿರ್ತೀವಲ್ವ. ಪ್ರವಚನ ಮುಗಿದ ಮೇಲೆ ಕೆಲವು ಕಡೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮುಂದೆ ಹೇಳೋದು, ಹೊಡೆದವ್ರಿಂದ ಓಂ ನಮ ಶಿವಾಯ ಅಂತ ಹೇಳೋದು. ಇದು ವಾಚಕ ಜಪ. ವಾಚಕ ಜಪಕ್ಕೆ ಒಂದು ಫಲ ಅಂತ ಹೇಳಿದರು. ಇದರಿಂಗೆ ಕೇಳಬಾರದೆ ತನ್ನ ರದನಚ್ಛದಂಗಳಲುಗೆ ಅಂದರೆ ಹಲ್ಲುಗಳ ಮೇಲೆ ಮುಚ್ಚಲ್ಪಟ್ಟಂಥವು ಇವು ತುಟಿಗಳು ಅಲಗಾಡ್ಬೇಕಾದ್ರೆ ಒಳಗೆ ಓಂ ನಮ ಶಿವಾಯ ಅಥವಾ ಯಾವುದಾರ ಒಂದು ನಾಲಿಗೆ ಅಲಗಾಡಿದಾಗ ಇವು ಅಲಗಾಡ್ತಾವೆ. ನಾಲಿಗೆ ಅಲಗಾಡದೆ ಹೋದರೆ ತುಟಿಗಳು ಅಲಗಾಡೋದಿಲ್ಲ. ನೋಡ್ರಿ, ಪ್ರಯೋಗ ಮಾಡಿ ಗೊತ್ತಾಕೈತೆ ನಿಮ್ಗೆ. ಬರೀ ತುಟಿ ಅಲಗಾಡ್ತೀರಿ, ಅಲ್ಲಿ ಏನದಿ ಜಪ ಆತೇನೆ ಇಲ್ಲ. ಅಂದರೆ ರದನಚ್ಛದಂಗಳು ಇಲ್ಲಿ ನಾಲಿಗೆ ಮತ್ತು ತುಟಿಗಳು ಅಲಗಾಡೋದು ಮಾತ್ರ ಇರ್ತದೆ. ನೀನು ನಿನ್ನ ಇಷ್ಟ ದೇವತೆಯ ಮಂತ್ರವನ್ನು ಅಥವಾ ಗುರುಗಳ ಕೊಟ್ಟ ಮಂತ್ರವನ್ನು ಅನುಷ್ಠಾನ ಮಾಡುವಂತ ಇದರ ಅರ್ಥ. ರದನಚ್ಛದಂಗಳು ಅಲುಗೆ ಮಾಲ್ಪ ಜಪವಿಧಿ ಅದು. ಈ ಜಪವಿಧಿಯು ತಾನು ಉಪಾಂಶವು ಎಂದು ಎನಿಪೋದು. ಇದಕ್ಕೆ 1000 ಫಲ ಇದಾವಂತ ಹೇಳಿದ್ದಾರೆ ಮೇಲೆ. ಎನಿತು ಮಂತ್ರದ ಪದವು ಅನಿತನೆ ತನ್ನಯ ಮನದಲ್ಲಿ ಉಚ್ಚರಿಸಲ್ ಅಂತದು ತಾನೇ ವನಿತೆ ಕೇಳು ಮಾನಸ ಜಪವು ಎನಿಪೋದು. ಶಾಸ್ತ್ರದ ಅನುಮತವು ಅದು ಮುಮುಕ್ಷುಗಳಿಗೆ ಬೇಕು. ಇಲ್ಲಿ ಮುಮುಕ್ಷುಗಳು ಆದವರು ಮಾನಸ ಜಪವನ್ನು ಮಾಡಬೇಕು ಅಂತ ಗ್ರಂಥಕಾರರ ಅಭಿಪ್ರಾಯ ಇದೆ. ಉಪಾಂಶವನ್ನು ಅಂಗೀಕಾರ ಮಾಡಿಲ್ಲ, ಹಾಗೆಯೇ ವಾಚಕ ಜಪವನ್ನು ಅಂಗೀಕಾರ ಮಾಡಿಲ್ಲ. ಮುಮುಕ್ಷುಗಳು ಅಂದರೆ ಕೇವಲ ಸಂಸಾರದ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ತನ್ನನ್ನು ತಿಳಿಯಬೇಕೆಂಬ ಇಚ್ಛೆಯಿಂದ ಯಾರು ಗುರುಗಳ ಬಳಿ ಸಾರಿ ಅಂತ್ಯವಾಸಿತ್ವವನ್ನು ಅಂಗೀಕರಿಸಿದ್ದಾರೆಯೋ, ಅರ್ಥಾತ್ ಶಿಷ್ಯತ್ವವನ್ನು ಅಂಗೀಕಾರ ಮಾಡಿದ್ದಾರೆಯೋ ಅವರು ಕೇವಲ ಮಾನಸ ಜಪವನ್ನು ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾವು ಇದ್ದಾಗ ಮಾನಸ ಜಪ ಅಷ್ಟೇ ಮಾಡಲಿಕ್ಕೆ ಯೋಗ್ಯ. ಆದರೆ ಇಂದಿನ ಕಾಲಕ್ಕೆ ಅನುಗುಣವಾಗಿ ನಾವು ಕೇವಲ ಮಾನಸ ಜಪ ಮಾಡಿದರೆ ಸಾಲದು, 3 ಮಾಡಬೇಕು ಅಂತ ಇಲ್ಲಿ ನಾವು ವೈಯಕ್ತಿಕವಾಗಿ ಒಂದೆರಡು ಮಾತು ಹೇಳ್ತೇನೆ. 3 ಮಾಡಿದರೆ ಯೋಗ್ಯ ಅಂತ. ಮೊದಲು ವಾಚಕ ಜಪ ಮಾಡಿರಿ, ಆಮೇಲೆ ಉಪಾಂಶ ಜಪ ಮಾಡಿರಿ, ಆಮೇಲೆ ಮಾನಸ ಜಪ ಮಾಡಿರಿ. ಕ್ರಮವಾಗಿ, ಒಮ್ಮೆ ಅಲ್ಲ, ಮಾಡಿರಿ ಅನ್ನೋದು ಇಲ್ಲಿ ಅಭಿಪ್ರಾಯ ಅಂತ ಇಟ್ಟುಕೊಳ್ಳೋಣ. ಇಲ್ಲಿ ನಾಮ ಸಂಕೀರ್ತನ ಅಷ್ಟೇ, ಮತ್ತೇನ. ಏನಂದ್ರು ಮಾನಸ ಜಪಕ್ಕೆ ವನಿತೆ ಮಾನಸ ಜಪ ಹೇಳ್ತಾ ಇದ್ದಾರಲ್ಲ. ಎನಿತು ಮಂತ್ರದ ಪದವು ಅನಿತನೆ ತತ್ ತ್ವಮಸಿ ಅಂತ ಗುರುಗಳು ಹೇಳ್ಯಾರ. ಅಹಂ ಬ್ರಹ್ಮ ಅಸ್ಮಿ ಅಂತ ಇವು ಅಂತ ಅನಂತ ಇಟ್ಟುಕೊಳ್ಳೋಣ. ಅಥವಾ ಓಂ ನಮ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ, ನೀವು ಯಾವ್ದಾರ ಇಟ್ಕೊಳ್ರಿ ನಿಮಗೆ ಇಷ್ಟ ಆದದ್ದು. ಆದರೆ ಅದು ನೀವು ಮನಸ್ಸಿನಲ್ಲಿ ಅಷ್ಟೇ ನುಡಿಬೇಕು. ಮನಸ್ಸಿನಲ್ಲಿ ನೋಡಿದ್ರೆ ಅದು ಮಾನಸ ಜಪ ಅಂತ ಕರೆಸ್ಕೊಳ್ತದೆ. ಮನಸ್ಸಿನಲ್ಲಿ ನುಡಿಲಿಕ್ಕೆ ಬರ್ತದೆ, ಪ್ರಯೋಗ ಅಂತೂ ನಿಮಗೂ ಗೊತ್ತಿದೆ. ಮನಸ್ಸು ಆ ರೀತಿ ಆಕಾರವನ್ನು ಹೊಂದಿದರೆ ಎಷ್ಟು ಪದಗಳಿವೆಯೋ ಅಷ್ಟು ಪದಗಳು. ಹೆಚ್ಚು ಅಕ್ಷರ ಇಲ್ಲ, ಕಡಿಮೆ ಅಕ್ಷರ ಇಲ್ಲ, ಅಷ್ಟನ್ನೇ ಮನಸ್ಸಿನಿಂದ ಉಚ್ಚಾರ ಮಾಡುವುದು. ಮಂತ್ರವು ಎಷ್ಟು ಅದು ತಾನು ಉಪಾಂಶವು ಎಂದು ಎನಿಸುವುದಾದ್ಮೇಲೆ ಎನಿತು ಮಂತ್ರದ ಪದವು ಅನಿತನೆ ತನ್ನಯ ಮನದಲ್ಲಿ ಉಚ್ಚರಿಸಲ್ ಅಂತದು ತಾನೇ ವನಿತೆ ಕೇಳ್ ಮಾನಸ ಜಪವೆನಿಪುದು. ಇದನ್ನು ಮಾನಸ ಜಪ ಅಂತ ಕರೀತಾರೆ. ಶಾಸ್ತ್ರದ ಅನುಮತವು ಅದು. ಇದು ಶಾಸ್ತ್ರವು ಒಪ್ಪಿಕೊಂಡಿರುವಂತಹ ಮತ. ಮುಮುಕ್ಷುಗಳಿಗೆ ಬೇಕು. ಮುಮುಕ್ಷುಗಳು ಇದನ್ನೇ ಅನುಷ್ಠಾನ ಮಾಡಬೇಕು. ಬಾಹ್ಯ ಪೂಜೆಯನ್ನು ನಿಜವಾಗಿ ಮುಮುಕ್ಷುವಾದವನು ತ್ಯಾಗ ಮಾಡಬೇಕು. ಮುಮುಕ್ಷುವಾದವನು ನಿಜವಾಗಿ ತ್ಯಾಗ ಮಾಡಬೇಕು. ಬಾಹ್ಯ ಪೂಜೆ ಮಾಡಬೇಡಿರಿ ಅಂತಿದೆ, ಮುಮುಕ್ಷುಗಳಿಗೆ ಆಜ್ಞೆ ಇದೆ. ಆದರೆ ಆ ರೀತಿ ಮುಮುಕ್ಷುಗಳು ನಾವು ಇದ್ದಾಗ ತ್ಯಾಗ ಮಾಡಬೇಕಲ್ಲದೆ ಸುಮ್ಮನೆ ಮನೆ ಬಿಟ್ಟು ಬಂದೀವಿ, 4 ಅಕ್ಷರ ಕಲ್ತೀವಿ, ನಾವು ಮುಮುಕ್ಷುಗಳು ಅಂದೀವಿ ಅಂದ್ರೆ ಅಲ್ಲ. ನಿಜವಾದ ಮುಮುಕ್ಷು ಯಾರು ಅಂತ ಕೇಳಿದ್ರೆ ಕೇವಲ ಮೋಕ್ಷಾಪೇಕ್ಷೆಯುಳ್ಳವನು ಮುಮುಕ್ಷು.
ಬರೀತಾರೆ ಅದನ್ನು. ನಾಯಮಾತ್ಮ ಪ್ರವಚನ ಏನು ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವ ಋಣುತೆ. ಯಾವನು ಕೇವಲ ಆತ್ಮತತ್ವವನ್ನು ಬಯಸುತ್ತಾನೆಯೋ ಅವನಿಗೆ ನಾನು ಪ್ರಕಟ ಆಗ್ತೇನೆ ಅಂತ ಆತ್ಮತತ್ವದ ಶಬ್ದವನ್ನು ಬಳಸಿದ್ದಾರೆ. ಆದುದರಿಂದ ಮುಮುಕ್ಷು ಅಂದ ಕೂಡಲೇ ಮನೆ ಬಿಟ್ಟು ಬಂದ 4 ದಿವಸದಾಗ ನಾ ಮುಮುಕ್ಷು ಆದೆ ಅಂತ ಅನ್ನೋದಲ್ಲ. ನಿಜವಾದ ಮುಮುಕ್ಷು ಯಾರು ಅಂದ್ರೆ ಕೊನೆದೊಂದು ಶಬ್ದ ಬರೆಸ್ಬಿಡ್ತೇನೆ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಇದೆಲ್ಲ ಮಣ್ಣಾಗಿ ಯಾವ ಕಾಣ್ತದ ಅವನೇ ನಿಜವಾದ ಮುಮುಕ್ಷು. ಮತ್ತು ನಮಗೆ ಹಂಗೆ ಕಂಡಿಲ್ಲ ಅಂದ್ರೆ ಬಾಹ್ಯ ಪೂಜೆ ಬಿಡಬೇಡ್ರಿ. ಬಾಹ್ಯ ಪೂಜೆ ಬಿಡ್ತೇವಂದ್ರೆ ಹೇಳಿದ್ನಲ್ಲ, ಬಂಗಾರ ಬೆಳ್ಳಿ ಹಿತ್ತಾಳಿ ಕಬ್ಬಿಣ ಎಲ್ಲ ಒಂದು ಕಡೆ ಬಿದ್ದಿದೆ, ಎಲ್ಲ ಮಣ್ಣು ಅಂತ ತಿಳ್ಕೊಳ್ಳೋವನು ಯಾವನು ಇದ್ದಾನೆಯೋ ಅವನು ನಿಜವಾದ ಮುಮುಕ್ಷು. ಅವನಿಗೆ ಬಾಹ್ಯ ಪೂಜೆಯ ಅವಶ್ಯಕತೆ ಇಲ್ಲ, ವಾಚಕ ಜಪ ಬೇಕಾಗಿಲ್ಲ, ಅವಾಗ ಉಪವಾಸವು ಜಪ ಬೇಕಾಗಿಲ್ಲ, ಕೇವಲ ಮಾನಸ ಜಪ ಹೊಂದಿದ್ರೆ ಸಾಕು. ಅಂತಹ ಮುಮುಕ್ಷುವಿಗೆ ಇದು ಹೊಂದುಗಡೆ ಆಗುವಂಥದ್ದಲ್ಲದೆ ನಾವು ಬರೀ ಮಾನಸ ಜಪ ಮಾಡ್ತೇವೆ, ಹೊರಗೆ ಯಾವ ಲಿಂಗ ಕಟ್ಟಿಕೊಡೋದಿಲ್ಲ ಅಂತೂ ನಿಮ್ಮ ಚಿಹ್ನೆಗಳಿದಾವಲ್ಲ ಅವನ್ನೆಲ್ಲ ತ್ಯಾಗ ಮಾಡಿದ್ರಿ ಅಂದ್ರೆ ಅದು ನಿಜವಾದ ಮುಮುಕ್ಷುತ್ವ ಅಲ್ಲ. ನಿಜವಾದ ಮುಮುಕ್ಷುತ್ವ ಇದ್ರೆ ಎಲ್ಲ ಮಾಡಿದರೂ ತಪ್ಪಿಲ್ಲ, ಏನು ಹಾನಿ ಏನಿಲ್ಲ. ಆದರೆ ಮುಖ್ಯವಾಗಿ ಬೇಕಾದದ್ದು ಏನಪ್ಪ ಅಂತ ಕೇಳಿದ್ರೆ ಮಾನಸ ಜಪ ಮುಖ್ಯವಾಗಬೇಕು. ಅದು ನಿರಂತರ ನಡಿಬೇಕು ಅನ್ನೋದಕ್ಕಾಗಿ ಮನಸ್ಸಿನಲ್ಲಿ ಇದನ್ನು ಅನುಷ್ಠಾನ ಮಾಡು ಅಂತ ಹೇಳಿದ್ದಾರೆ. ಮಾನಸ ಜಪ ಅಂತಾಯಿತು. ಮನದಲ್ಲಿ ಉಚ್ಚರಿಸಲು ಅದು ತಾನೇ ಮಾನಸ ಜಪ ಅಂತ ಹೇಳ್ತಾರೆ. ಕೇಳು, ಎಂತೂ ಮಂತ್ರ ಪದವು ಅನಿತನೇ ತನ್ನಯ ಮನದಲ್ಲಿ ತನ್ನ ಮನಸ್ಸಿನಲ್ಲಿ ಉಚ್ಚರಿಸಲ್ ಅಂತದು ತಾನೇ ವನಿತೆ. ಕೇಳು, ಮಾನಸ ಜಪವೆನಿಪುದು ಶಾಸ್ತ್ರದ ಅನುಮತವು ಅದು ಮುಮುಕ್ಷುಗಳಿಗೆ ಬೇಕು. ಗುರುಮತದೊಳು ವೇದ ಶಿರದ ರಹಸ್ಯವನು ಉರುಭಕ್ತಿಯಿಂದವೇ ಮಾಡ್ರಿ ಅಲ್ಲಿ, ಉರುಭಕ್ತಿಯಿಂದವೇ ಅಭ್ಯಾಸಿಪ ಪರಿತಾನೆ ಸ್ವಾಧ್ಯಾಯವೋ ಎನಿಪುದು ಎಂದು ಅರಿದು ನಿರ್ಧರಿಸು ನೀನು ಇಂದು ಸನ್ನಿಭ ವಕ್ರೆ. ನೀನು ಇಂದು ಅಂತ ಪದಚ್ಛೇದ ಮಾಡಿರಿ ಅಂತ ಇಟ್ಕೊಳ್ರಿ. ಸನ್ನಿಭ ವಕ್ರೆ ಅಂದ್ರೆ ಏನೋದಕ್ಕೆ ಅರ್ಥ? ಅದಕ್ಕೆ ಇಂದು ಇದ್ದದನ್ನು ಮುಂದೆ ಕೂಡಿಸ್ಕೋಬೇಕಾದನು. ಇಂದು ಸನ್ನಿಭ ವಕ್ರೆ ಅಂತ ಕೂಡಿಸ್ಕೋಬೇಕು. ಪದಚ್ಛೇದ ಯಾಕೆ ಮಾಡಬೇಕು ಅನ್ನೋದು ಇದರ ಸಲುವಾಗಿ. ಅಲ್ಲಿ ಪ್ರಿಂಟ್ ಏನಾಗೈತಿ, ನೀನಿಂದು ಸನ್ನಿಭ ವಕ್ರೆ ಮೂಲ ಪುಸ್ತಕದಲ್ಲಿ ನಾ ಹೇಳೋದು, ಆ ಟೀಕಾ ತಾತ್ಪರ್ಯ ಬರೆದದ್ರಲ್ಲಿಲ್ಲ. ಮೂಲ ಪುಸ್ತಕದಲ್ಲಿ ನೀನಿಂದು ಸನ್ನಿಭ ವಕ್ರೆ ಅಂತ ಆಗೈತೆ. ಅದಕ್ಕೆ ನೀನಿಂದು ಸನ್ನಿಭ ವಕ್ರೆ ಅಂದ್ರಿ ಅದು ಅರ್ಥ ಕೆಡ್ತತಿ. ಇಂದು ಸನ್ನಿಭ ವಕ್ರೆ ಅಂದ್ರಿ ಅರ್ಥ ಹೊಂದಗಡೆ ಆಗ್ತದೆ. ಅದಕ್ಕಾಗಿ ಪದಚ್ಛೇದ ಮಾಡಿ ಓದೋದು ಮುಮುಕ್ಷುಗಳು ಕಲೀಲಿ ಅಂತ ಹಿಂಗೆ ಪಾಠ ಮಾಡಕತ್ತೇನೆ. ಮತ್ತೇನಿಲ್ಲ, ಹಿಂಗೆ ಪಾಠ ಮಾಡೋ ಕೆಲಸ ಇರಲಿಲ್ಲ. ಆದರೆ ಇದು ಪಾಠ ಪ್ರವಚನ ಆಗಬೇಕಂತ ಹಾಕಿಕೊಂಡದ್ದು. ವಿಚಾರ ಸಾಗರನೂ ಆಗಿರ್ಬೋದು, ಇದು ಆಗಿರ್ಬೋದು. ಪಾಠ ಪ್ರವಚನ ಇದು ಮುಮುಕ್ಷುಗಳಿಗಾಗಿ. ಹೆಂಗೆ ಓದಬೇಕು, ಅಲ್ಲಿ ಹೆಂಗೆ ಅರ್ಥ ಮಾಡಬೇಕು ಅನ್ನುವುದು ತಿಳಿಯಲಿ ಅನ್ನುವ ಅಭಿಪ್ರಾಯದಿಂದ ಆರಂಭ ಮಾಡಿದ್ದಿದ್ದು. ಅದಕ್ಕೆ ಮೂಲ ಗ್ರಂಥ ಯಾರ್ಯಾರಲ್ಲಿ ಇದೆ, ನೀವು ಟೀಕಾ ಇಟ್ಕೊಂಡವ್ರಿಗೆ ಇದು ಹೊಂದೋದಿಲ್ಲ. ಮೂಲ ಗ್ರಂಥ ಇಟ್ಕೊಂಡವರಿಗೆ ನೀನಿಂದು ಸನ್ನಿಭ ವಕ್ರೆ ಅಂತ ಓದಿದಂದ್ರೆ ತಪ್ಪಾಗಿ ನೀನು ಇಂದು ಸನ್ನಿಭ ವಕ್ರೆ ಅಂತ ಅರ್ಥ ಮಾಡಬೇಕಲ್ಲಿ. ಇಂದು ಸನ್ನಿಭ ವಕ್ರೆ ಪೂರ್ಣ ಚಂದ್ರನಂತಹ ಮುಖವುಳ್ಳವಳೇ. ಇಂದು ಅಂದ್ರೆ ಚಂದ್ರ, ಚಂದ್ರನಂತಹ ಪೂರ್ಣವಾದ ಮುಖವುಳ್ಳವಳೇ. ಚಂದ್ರನನ್ನು, ಹುಣ್ಣಿಮೆಯ ಚಂದ್ರನನ್ನು ನೋಡಿದಾಗ ಸಂತೋಷ ಆಗ್ತದೆ. ಹಾಗೆ ಇಲ್ಲಿಯೂ ಕೂಡ ಮೈತ್ರಿಯ ಮುಖ ನಗುಮುಖವಾಗಿರ್ತೈತೆ. ಯಾವಾಗಲೂ ಅವಳ ಮುಖವನ್ನು ನೋಡಿದಾಗ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಬಹಳ ಸಂತೋಷ ಆಗ್ತಿತ್ತು ಅನ್ನೋದು ವ್ಯಕ್ತ ಆಗ್ತದೆ. ಆದರೆ ನಿಮಗೆ ಏನಪ್ಪ ಅಂತ ಕೇಳಿದರೆ ಯಾವಾಗಲೂ ಕಣ್ಣು ತೆರೆದು ಶಾಸ್ತ್ರವನ್ನು ಕೇಳಿರಿ ಅಂತ ಅರ್ಥ. ಮತ್ತೇನಿಲ್ಲ, ನಿದ್ರೆ ಮಾಡಕ್ಕೆ ಹೋಗಬೇಡ್ರಿ ಅಂತ. ಗುರುಮತದೊಳು ಅದು ಸಂಪ್ರದಾಯ, ಮತ್ತೇನಿಲ್ಲ. ಗುರುಮತದೊಳು ವೇದ ಸಿರದ ಉಪನಿಷತ್ತುಗಳ ರಹಸ್ಯವನ್ನು ತಾತ್ಪರ್ಯವನ್ನು
ರಹಸ್ಯ ಅಂದ್ರೆ ಏನು? ತಾತ್ಪರ್ಯವನ್ನು, ಅಭಿಪ್ರಾಯವನ್ನು, ರಹಸ್ಯವನ್ನು ಗುರುಭಕ್ತಿಯಿಂದ. ಗುರುಗಳಲ್ಲಿ ಶಾಸ್ತ್ರದಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇರಬೇಕಂದ್ರೆ ಏನು? ಶ್ರದ್ಧೆ ಇರಬೇಕು. ಶ್ರದ್ಧೆ ಇದ್ದಾಗ ಮಾತ್ರ ಗೊತ್ತಾಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಗೀತೆಯಲ್ಲಿ ಇದನ್ನು ಹೇಳ್ತಾರೆ. ಶ್ರದ್ಧತ್ಸ್ವ ಸೌಮ್ಯ. ಉಪನಿಷತ್ನಲ್ಲಿಯೂ ಕೂಡ 9 ಸಲ ತತ್ವಮಸಿ ಮಹಾವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವಿಗೆ ಹೇಳ್ತಾರೆ, ಶ್ರದ್ಧೆಯಿಂದ ಕೇಳು ಅಂತ ಹೇಳ್ತಾರೆ. ಯಾಕಂದ್ರೆ ಉತ್ತಮ ಜಿಜ್ಞಾಸು 4 ವೇದಗಳನ್ನು ಷಡಂಗ ಸಹಿತವಾಗಿ ಕಂಠಪಾಠ ಮಾಡಿದವ. ಹುಟ್ಟುತ್ತಲೇ ಋಷಿಗಳ ಕುಲದಲ್ಲಿ ಹುಟ್ಟಿದವ, ಋಷಿಗಳ ಕುಲದಲ್ಲಿ ಅಭ್ಯಾಸ ಮಾಡಿದವ. ಆದರೆ ಏನಾಯಿತು? ಅಹಂಭಾವ ಬಂತಲ್ಲಿ, ನಾ ಭಾಳ ಓದಿದ್ದೇನೆ ಅಂತ. ಆ ಅಹಂಕಾರ ಏನು ಮಾಡಿತಂದ್ರೆ ಆತ್ಮತತ್ವದ ಸಾಕ್ಷಾತ್ಕಾರ ಆಗುವುದಕ್ಕೆ ಪ್ರತಿಬಂಧಕ ಆಯಿತು. ಪ್ರತಿಬಂಧಕ ಆದದ್ದರಿಂದ ಗುರುಗಳು 9 ಸಲ ಹೇಳಬೇಕಾಯ್ತು ಅವನಿಗೆ. ಯಾವಾಗ ಮತ್ತೆ ಶರಣಾಗತ ಆದ, ನಮ್ಮ ಅಪ್ಪಗೇನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಭೂಪವ, ಯಾವಾಗ ಶರಣಾಗತ ಆಗ್ತಾನೆ ಆವಾಗ 9 ಸಲ ಹೇಳುವ ಸಂದರ್ಭದಲ್ಲಿ ಏನಂತಾರೆ? ಇದು ಭಾಳ ಸೂಕ್ಷ್ಮ ಇದೆ, ಇದನ್ನು ನಂಬು ಅಂತಾರೆ. ಆಲದ ಗಿಡದ ಬೀಜ ತೊಗೊಂಡು ಬರೋಕ್ಕೆ ಹೇಳ್ತಾರೆ. ಹಣ್ಣು ತೆಗೆದು ಒಡಿ ಅಂತಾರೆ. ಹೊಡಿತಾನೆ, ಅಲ್ಲಿ ಏನೈತಿ? ಬೀಜ ಐತಿ, ಆ ಬೀಜ ಒಡಿ ಅಂತಾರೆ. ಬೀಜ ಹೊಡಿತಾನೆ, ಅಲ್ಲಿ ಏನು ಕಾಣ್ತದೆ ನೋಡು ಅಂತಾರೆ. ಅಲ್ಲಿ ಏನು ಕಾಣೋದಿಲ್ಲ ಅಂತ. ನಾವು ಏನು ಕಾಣೋದಿಲ್ಲ ಅಂದ್ರೆ ಆಲದ ಗಿಡದ ರೂಪರೇಷೆ ಆ ಬೀಜದಲ್ಲಿ ಇಲ್ಲದೆ ಹೋದರೆ ಆ ಬೀಜದಿಂದ ಆಲದ ಗಿಡ ಹೇಗೆ ಹುಟ್ಟುತ್ತದೋ ತಮ್ಮ, ಅದರಲ್ಲಿ ಆಲದ ಗಿಡದ ರೂಪ ವಗೈರೆ ರೂಪದ ಅವಯವಗಳು ಅದರಾಗಿದ್ದಾವೋ, ಭಾಳ ಸೂಕ್ಷ್ಮ ಇದ್ದಾವೋ. ಅದನ್ನು ಏಕಾಗ್ರವಾಗಿ ನೀನು ಅಧ್ಯಯನ ಮಾಡುವುದರಿಂದ ತಿಳಿಯಲಿಕ್ಕೆ ಸಾಧ್ಯವಲ್ಲದೆ ಹಾಗೆ ತಿಳಿಯಲಾರದು ಅನ್ನುವ ಸಂದರ್ಭ ಬಂದಾಗ ಶ್ರದ್ಧತ್ಸ್ವ ಸೌಮ್ಯ, ಶ್ರದ್ಧೆಯಿಂದ ಕೇಳು ತಿಳಿತದ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಉರುಭಕ್ತಿ ಅಂದರೆ ಶ್ರದ್ಧೆ, ಶ್ರೇಷ್ಠವಾದ ಭಕ್ತಿ. ಉರುಭಕ್ತಿಯಿಂದ ಅಭ್ಯಾಸಿಪ ಪರಿತಾನೆ ಸ್ವಾಧ್ಯಾಯವೇನಿಪುದು ಎಂದು, ಸ್ವಾಧ್ಯಾಯ ಅದನ್ನು ಹೇಳ್ತೇನಂತ. ಅರಿದು ನಿರ್ಧರಿಸು ನೀನು ಇಂದು ಸನ್ನಿಭ ವಕ್ರೆ. ನೀನು ನಿರ್ಧರಿಸು ಅಂತ ಅಲ್ಲಿಗೆ ಅನ್ವಯ ಆಗ್ತದೆ. ಸ್ವಾಧ್ಯಾಯ ಅಂತಾರೆ ನೋಡ್ರಿ. ಇದಕ್ಕೆ ಸ್ವಾಧ್ಯಾಯ ತನ್ನನ್ನು ತಾನು ಓದಿಕೊಳ್ಳುವುದು. ಸ್ವಾಧ್ಯಾಯ ಮುಂದೆ ಹೇಳೋದೆಲ್ಲ ಸ್ವಾಧ್ಯಾಯವೇ. ಇನ್ನು ಮುಂದೆಲ್ಲ ಹೇಳ್ತಾರೆ, ಈ ಸೂತ್ರ ಮುಗಿಯುವವರೆಗೆ ಬರೀ ಸ್ವಾಧ್ಯಾಯವನ್ನು ಹೇಳ್ತಾರೆ. ತನ್ನನ್ನು ತಾನು ತಿಳಿದುಕೊಳ್ಳುವ ಅಭ್ಯಾಸವೇ ಸ್ವಾಧ್ಯಾಯ, ಅಧ್ಯಯನ. ತನ್ನನ್ನು ತಾನು ಅರಿಯುವುದು. ಯಾಕೆ ನಮಗೆ ಗೊತ್ತಿಲ್ಲ ಏನಂದ್ರೆ ನಿನಗೆ ಗೊತ್ತೇ ಇಲ್ಲ. ಶಾಸ್ತ್ರ ಹೇಳ್ತದೆ ನಿನ್ನದು ನಿನಗೆ ಗೊತ್ತೇ ಇಲ್ಲ. ಯಾರೋ ಒಬ್ಬರು ಸುಮ್ಮನೆ ಒಂದು ದೃಷ್ಟಾಂತ ಮಾಡ್ತಾನೆ ನಡುವ. ಹಿಂಗೆ ಹೇಳಿದಾಗ ಮತ್ತೇನರ ಆದೀತು, ಭಾವನೆ ಬೇರೆ ಬೇರೆ ಆದೀತು, ನಿನಗೆ ಗೊತ್ತೇ ಇಲ್ಲ ಅಂದಾಗ ಬೇರೆ ಬೇರೆ ಭಾವನೆ ಆಗ್ಲಿಕ್ಕೆ ಅವಕಾಶ ಇದೆ. ಒಬ್ಬ ತತ್ವಜ್ಞಾನಿ ಹತ್ತಿರ ಒಬ್ಬ ಮಹಾನುಭಾವ ಬಂದ. ನೀವು ತತ್ವಜ್ಞಾನಿಗಳಂತ ಭಾಳ ಪ್ರಸಿದ್ಧಿ ಇದೆ, ದೇವರನ್ನು ನೀವು ಮಾತಾಡ್ತೀರಿ ಅಂತ, ದೇವರ ಜೊತೆ ಊಟ ಮಾಡ್ತೀರಿ ಅಂತ ಕೇಳಿ ಬಲ್ಲೆ. ಆದುದರಿಂದ ದಯವಿಟ್ಟು ನನ್ನನ್ನು ಆ ದೇವರ ಕಡೆಗೆ ಕಳುಹಿಸಿ ಕೊಡ್ರಿ, ಆ ದೇವರನ್ನು ನೋಡಿ ಬರ್ತೀನಿ ಅಂದಂತ. ಅದು ಗುರುಗಳು ಅಂದರು, ಭಾಳ ಸುಲಭ ಕಳಿಸ್ತೀನಿ, ನಿನ್ನ ಅಡ್ರೆಸ್ ಅಟ್ಟು ಹೇಳು, ಅಡ್ರೆಸ್ ಬರೋದು ಒಂದು ಚೀಟಿ ಕೊಡ್ತೀನಿ, ಇವು ಇಂಥವ ವಗೈರೆ ಅಂತ ನಾನು ಒಂದು ಚೀಟಿ ಕೊಡ್ತೀನಿ, ಅದನ್ನು ತೊಗೊಂಡು ಗುರುಗಳ ಹತ್ರ ಹೋಗುವಿ ಅಂತೆ ಅಂದರು. ಆಯಿತು. ಅವನ ಅಡ್ರೆಸ್ ಹೇಳಿದ. ಏನು ಹೇಳಿದ? ಕಲ್ಲಪ್ಪ, ಮಲ್ಲಪ್ಪ, ರಾಮಪ್ಪ, ಭೀಮಪ್ಪ, ನಾರಾಯಣ, ಯಾವುದೋ ಒಂದು ಹೆಸರ, ಮನೆ ಹೆಸರ ಬರದ, ಇಂಥ ಊರ, ತಾಲೂಕು, ಜಿಲ್ಲೆ ಎಲ್ಲ ಬರದ. ಅವ್ರು ಕೇಳಿದ್ರು, ಇದನ್ನೆಲ್ಲ ಕೊಟ್ಟಿದ್ದಲ್ಲ, ಇದು ನಿನ್ನ ಶರೀರದ ಅಡ್ಡೆಸರ, ನಿನ್ನ ಅಡ್ಡೆಸರ ಅಲ್ಲ ತಮ್ಮ, ನಿನ್ನ ಅಡ್ಡೆಸರ ಕೊಡೋ ನನಗಂದ್ರೆ. ಇದು ಶರೀರದ ಅಡ್ಡೆಸರು, ನಿನ್ನ ಅಡ್ಡೆಸರ ಕೊಡು ನನಗೆ, ನಿನ್ನ ಅಡ್ಡೆಸರ ಕೊಡು. ನೀ ಅಂದ್ರೆ ಯಾರು? ಜೀವಚೇತನ. ಆ ಜೀವಚೇತನದ ಅಡ್ಡೆಸರ ಕೊಡು ನನಗೆ, ಪರಮಾತ್ಮ ಹತ್ರ ಕಳಿಸ್ತೇನೋ ಅಂದ್ರಂತ. ಜೀವಚೇತನದ ಅಡ್ಡೆಸರು ಎಲ್ಲಿ ಕೊಡ್ತಾನಿವ? ಗೊತ್ತಿದ್ರೆ ಅಡ್ಡೆಸರ ಕೊಡಬೇಕಲ್ಲ. ಜೀವ ಅಂದರೆ ಹೇಗಿದೆ, ಏನಿದೆ, ಅದರ ಸ್ವರೂಪ ಏನಿದೆ ಅನ್ನೋದು ತಿಳಿದರೆ ಅಡ್ಡೆಸರ ಕೊಡಬೇಕು. ಆ ಅಡ್ಡೆಸರ ಕೊಟ್ಟು ಅಂದ್ರೆ ಇಲ್ಲಿ ಅವನ ಪರಮಾತ್ಮ ಕಾಣ, ಮತ್ತೆಲ್ಲಿ? ಅದಕ್ಕಾಗಿ ಇಲ್ಲಿ ಗುರುಗಳನ್ನು ಆಶ್ರಯಿಸಿ ಶ್ರದ್ಧೆಯಿಂದ ಕೇಳಿದಾಗಲೇ ಮಾತ್ರ ಅನುಭವಕ್ಕೆ ಬಂದೀತಲ್ಲದೆ ತನ್ನಷ್ಟಕ್ಕೆ ತಾನೇ ಹೋಗ್ತೀನಿ ಅಂದರೆ ಆಗುವಂಥ ಮಾತು ಅಲ್ಲ. ಮತ್ತು ನಾನು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದು ಶಬ್ದ ಬಳಸೀನಿ. ನಾನು ಅನ್ನೋದು ಯಾರು? ನಾವೆಲ್ಲರೂ
ಇದಕ್ಕೆ ನಾನು ಅನ್ನೋರಲ್ಲ, ಈ ಶರೀರಕ್ಕೆ ನಾನು ಅನ್ನೋರು. ನಮಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತ ಶಬ್ದ ಬಲಿಸಿದಾಗ ಇದೆಂತ ಮಾತ್ರಿ, ನಮಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂದ್ರೆ ಇದೆಂತ ಮಾತು ಅಂದ್ಗಿಂತಾರೆ ಯಾರಾದರೂ ಅಂತ ತಿಳ್ಕೊಂಡು ಈ ಮಾತು ಹೇಳಿದೆ. ನಾನು ಅಂದರೆ ಪ್ರತ್ಯಗಾತ್ಮ ಚೈತನ್ಯ ಅಂತ ಶಾಸ್ತ್ರ ಹೇಳ್ತದೆ. ಆ ಪ್ರತ್ಯಗಾತ್ಮ ಚೈತನ್ಯಕ್ಕೂ ಅಖಂಡ ಚೈತನ್ಯವಾದ ಪರಮಾತ್ಮ ಚೈತನ್ಯಕ್ಕೂ ಭೇದಿದೆಯೋ ಅಭೇದಿದೆಯೋ, ಅದರ ಸ್ವರೂಪ ಏನು, ಪ್ರತ್ಯಗಾತ್ಮ ಚೈತನ್ಯದ ಸ್ವರೂಪ ಏನು, ಇದನ್ನು ತಿಳಿದುಕೊಳ್ಳುವುದೇ ಸ್ವಾಧ್ಯಾಯ, ಮತ್ತೇನಲ್ಲ. ಇದುವೇ ನಮ್ಮ ಸ್ವರೂಪ, ಅದನ್ನು ತಿಳಿದುಕೊಳ್ಳುವುದೇ ಸ್ವಾಧ್ಯಾಯ. ಹೋಗಲಿ, ಶರೀರ ನಾನಂತೇವಲ್ಲ, ಇದ್ರ ಬಗ್ಗೆ ಎಷ್ಟು ಜ್ಞಾನ ನಮಗತಿ? ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಇಲ್ಲಿ ಏನು ಕೆಲಸ ಮಾಡ್ತಾವ್ರು ನಮಗೆ ಎಷ್ಟು ಗೊತ್ತೈತಿ? ಶಾಸ್ತ್ರ ಓದಿದವರು ಒಂದಿಟ್ಟು ಹೇಳ್ಬೋದು, ಪ್ರಾಣ ಅಂದ್ರೆ ಹಿಂಗೆ, ಅಪಾನ ಅಂದ್ರೆ ಹಿಂಗೆ ಹೇಳ್ಬೋದು. ಶಾಸ್ತ್ರವನ್ನು ಓದದೇ ಇದ್ದವರು, ಅಲ್ಪ ಸ್ವಲ್ಪವನ್ನು ಓದಿದವರು ಪ್ರಾಣ ಅಂತ ಯಾವುದಕ್ಕಂತಾರೆ, ಅಪಾನ ಅಂತ ಯಾವುದಕ್ಕಂತಾರೆ, ಸಮಾನ ಅಂತ ಯಾವುದಕ್ಕಂತಾರೆ, ವ್ಯಾನ ಅಂತ ಯಾವುದಕ್ಕಂತಾರೆ ಹೇಳಿದಾಗ ಅದು ಗೊತ್ತಾಗೋದಿಲ್ಲ. ಇನ್ನೂ ಅಷ್ಟು ಸೂಕ್ಷ್ಮವಾದ ಉಪನಿಷತ್ಕಾರ ಈ ಶರೀರದಲ್ಲಿ ಎಷ್ಟು ನಾಡಿ ಇದಾವೆ ಅಂತ ಕೇಳಿದರೆ ಮುಖ್ಯವಾಗಿ 72,000 ನಾಡಿಗಳು ಇವೆ. ಒಂದು ದಿನಕ್ಕೆ 2 ನಾಡಿ ಸಾಯ್ತಾವ. ಹುಟ್ಟಿದ ಮರುದಿನ 2 ನಾಡಿ ಸಾಯಕ್ಕೆ ಆರಂಭ ಆಕತಿ. ಹುಟ್ಟಿದ ಮರುದಿನವೇ 2 ನಾಡಿ ಸಾಯ್ತಂದ್ರೆ ಹುಟ್ಟಿದ ಮರುದಿನವೇ ಈ ಶರೀರವನ್ನು ಮೃತ್ಯು ತನ್ನ ಬಾಯಾಗಿ ಇಟ್ಕೊಂಡತಿ. ಈಗಲ್ಲ, ಹುಟ್ಟಿದ ಮರುದಿನವೇ. ಈಗ ಯಾರ್ಯಾರನ್ನು ಎಷ್ಟೆಷ್ಟು ನುಗ್ಗಿತೀವೋ ಏನು ದೇವರಿಗೆ ಗೊತ್ತು. ಯಾವಾಗ ಗಬಕ್ಕಂತ ಹಿಂಗೆ ಬಾಯಿ ಮುಚ್ಕೋತೋ ಗೊತ್ತಿಲ್ಲ ಮೃತ್ಯು ದೇವತೆ. ಲೆಕ್ಕ ಮಾಡ್ರಿ, ಒಂದು ದಿವಸಕ್ಕೆ 2 ನಾಡಿ ಸಾಯ್ತಾವ ಅಂದ್ರೆ 72,000 ಮುಖ್ಯ ನಾಡಿಗಳು ಸತ್ತಾಗ ಒಂದು 100 ವರ್ಷ ಆಕೈತಿ. ಕರೆಕ್ಟ್ ಒಂದು 100 ವರ್ಷ ಆಕೈತಿ. 100 ವರ್ಷಕ್ಕೆ 72,000 ನಾಡಿಗಳು ಸಾಯುತ್ತವೆ. ಆಮೇಲೆ ಇನ್ನೂ ಸೂಕ್ಷ್ಮವಾಗಿ ಬರೆದ್ರು, ಆ 72,000 ನಾಡಿಗಳು ಮತ್ತೆ ಒಂದೊಂದು 100 ನಾಡಿಗಳಾಗಿ ವಿಭಾಗವಾಗಿವೆ ಅಂತ ಬರೆದ್ರು. 72,000 ನಾಡಿಗಳು ಒಂದೊಂದು ನಾಡಿ 100 ಭಾಗ ಆಗಿದೆ ಅಂತ ಬರೆದ್ರು. ಅದನ್ನು ಕ್ರೋಢೀಕರಣ ಮಾಡಿ ಹೇಳಿದರು, 72,72,10,10,2 ಒಂದು ನಾಡಿಗಳು ಈ ಶರೀರದಲ್ಲಿ ಇವೆ. ಆ ಎಲ್ಲ ನಾಡಿಗಳು ಎಷ್ಟು ಸೂಕ್ಷ್ಮ ಇರಬೇಕು ಲೆಕ್ಕ ಹಾಕ್ರಿ. 72,72,10,201 ನಾಡಿ ಇಷ್ಟು ಶರೀರದಾಗ ತುಂಬ್ಯಾನಂತ. ಆ ಎಲ್ಲ ನಾಡಿಗಳಲ್ಲಿ ಗಾಳಿಯು ಆಡುತ್ತದೆ. ಅದು ಗೊತ್ತಾಕತಿ. ನರಪೇನ್ ಯಾರಿಗೆ ಬಂದಿದೆ ಅವಾಗ ಗೊತ್ತಾಕತಿ. ನರದ ನೋವು ಬಂದಿರಬೇಕು, ಆವಾಗ ಗೊತ್ತಾಗೋದು. ಇದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಅಂತ ಅದ್ರ ಕೇಳಾಕತ್ತೇನ. ಇದು ನಾನು ಅಂತೇವಿ, ಇದ್ರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ? ಈ ಚರ್ಮದ ಚೀಲ ಅಷ್ಟೇ ಗೊತ್ತಿದೆ. ನಾವು ಕಾರ್ಗಿದ್ದೇನೆ, ಕೆಂಪಗಿದ್ದೇನೆ, ಬೆಳಗಿದ್ದೇನೆ, ಎಲುಬಿನ ಹಂದ್ರ, ಎತ್ತರಾಗಿದ್ದೇನೆ, ಗಿಡ್ಡಾಗಿದ್ದೇನೆ, ಇದಿಷ್ಟೇ ಗೊತ್ತು. ಒಳಗಿಂದೆಲ್ಲ ಏನು ಗೊತ್ತಿಲ್ಲ. ಅದಕ್ಕಾಗಿ ನಾನು ಅನ್ನುವ ಶಬ್ದದ ಅರ್ಥ ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ. ನೀವು ಶರೀರರೇ ಇಟ್ಕೊಳ್ರಿ, ಮತ್ತೇನಾರೇ ಇಟ್ಕೊಳ್ರಿ, ಆದರೆ ನಿಜವಾಗಿಯೂ ನಾನು ಅನ್ನುವ ಶಬ್ದದ ಅರ್ಥ ಪ್ರತ್ಯೇಕಾತ್ಮ ಚೈತನ್ಯ. ಅದನ್ನು ತಿಳಿಯುವುದಕ್ಕಾಗಿಯೇ ನಾವು ಪ್ರಯತ್ನ ಮಾಡಬೇಕಲ್ಲದೆ ಮತ್ತೊಂದನ್ನು ತಿಳಿಯುವುದಕ್ಕಾಗಿ ಅಲ್ಲ. ಅಂದರೂ ಅದನ್ನು ತಿಳಿಸುವುದಕ್ಕೆ ಎಷ್ಟು ಪದಗಳು ಇವೆಯೋ ಅಷ್ಟು ಪದಗಳನ್ನೇ. ಈಗ ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಂ ವಶಿ ಇತ್ಯಾದಿ. ವನಿತೆ ಕೇಳ್, ಮಾನಸ ಜಪವೆನಿಪುದು ಶಾಸ್ತ್ರದ ಅನುಮತವು ಅದು ಮುಮುಕ್ಷುಗಳಿಗೆ ಬೇಕು. ಗುರುಮತದಳು ವೇದ ಸೆರದ ರಹಸ್ಯವನ್ನು ಉರುಭಕ್ತಿಯಿಂದ, ಇಲ್ಲಿ ಶ್ರದ್ಧೆ, ಅಭ್ಯಾಸಿಪ ಪರಿತಾನೆ ಸ್ವಾಧ್ಯಾಯವು ಎಂದು. ಸ್ವಾಧ್ಯಾಯ ಅನ್ನೋದಕ್ಕೆ ಇದೆಲ್ಲ ವಿವರಣೆ ಆಯಿತು. ಸ್ವಾಧ್ಯಾಯವು ಎನಿಪುದು ಎಂದು ಅರಿದು ನಿರ್ಧರಿಸು. ನೀನು ನಿರ್ಧರಿಸು ಅಂತ ಈ ನುಡಿಯನ್ನು ಮುಗಿಸಿದರು. ಇಂದು ಸನ್ನಿಭ ಭಕ್ತರೆ ಸಂಬೋಧನ. ಅದು ಮುಂದಿನ ನುಡಿ ಏನು ಹೇಳ್ತದೆ ನೋಡ್ರಿ. ನಿಯತದೆ ಗಾಯತ್ರಿಯನು ಸಪ್ತಾಹೃತಿಯನು, ನಿಯತದೆ ಪ್ರಣವನು ಅಜಪೆಯ, ನಿಯತದೆ ಕಾಲತ್ರಯದಳು ಜಪಿಸಲ್ ಅದೇ ಪ್ರಿಯತಮೆ ಸ್ವಾಧ್ಯಾಯವು ಏನಿಪದು. ಇದು ಕೂಡ ಸ್ವಾಧ್ಯಾಯವೇ. ಇದು ಕೂಡ ಸ್ವಾಧ್ಯಾಯವೇ. ಸ್ವಾಧ್ಯಾಯವು ಏನಿಪದು ಏನಂತಾರೆ ನೋಡ್ರಿ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವುದು ಗಾಯತ್ರಿ ಮಂತ್ರ. ಓಂ ಭೂಹು ಭುವಃ ಸ್ವಃ ತತ್ ಸವಿತುಃ ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ
ತನ್ ನಹ ಪ್ರಚೋದಯ ತತ್ ನಹ ಪ್ರಚೋದಯ ತನ್ನೋ ಪ್ರಚೋದಯ ತನ್ನುವಲ್ಲಿ ತತ್ ನಹ ಪ್ರಚೋದಯ ಅಂತ ಪದಚ್ಛೇದ ಅದು ಕೂಡ. ಅದನ್ನು ಜಪ ಮಾಡ್ರಿ ಅಂದ್ರೆ ಇಲ್ಲಿ ಅದರ ಅಭಿಪ್ರಾಯ ಏನಂದ್ರೆ ಸೂರ್ಯನ ರೂಪದಲ್ಲಿರುವ ಎಲೈ ಭಗವಂತನೇ ನಮ್ಮ ಬುದ್ಧಿಯು ಆತ್ಮತತ್ವವನ್ನು ತಿಳಿಯುವ ಕಡೆಗೆ ಮುಖ ಆಗುವಂತೆ ಅನುಗ್ರಹಿಸುವಂಥ ಸ್ಥೂಲವಾದ ಎಷ್ಟು ಅರ್ಥ ಅದಕ್ಕೆ. ಉಳಿದ ಅರ್ಥ ಬೇಡ, ಸಂದರ್ಭ ಬಂದಾಗ ನೋಡೋಣಂತ. ಇದು ಸ್ಥೂಲವಾದ ಎಷ್ಟು ಅರ್ಥ ಇಲ್ಲಿ ಬರೀತಾರೆ. ನೇಯತದೆ ತಪ್ಪದೆ ಕ್ರಮವಾಗಿ ನೇಯತದೆ ಗಾಯತ್ರಿಯನು, ಈಗ ಹೇಳಿದಂತಹ ಗಾಯತ್ರಿಯನು, ಸಪ್ತಾಹೃತಿಯನು ಸಪ್ತಾಹೃತಿಯನು ಅಂತ ಬರೀತಾರೆ. ಭೂಹು ಭುವಃ ಸ್ವಹ ಭೂಲೋಕ ಭೋರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅಂತ 7 ಲೋಕಗಳನ್ನು ಅಂಗೀಕಾರ ಮಾಡಿದ್ದೇವೆ. ಅವಕ್ಕೆ ಆವೃತ್ತಿ ಅಂತೂ ಹೆಸರಿದೆ, ಸಪ್ತಾವೃತ್ತಿ. ಅವುಗಳನ್ನು ಕೂಡ ಅನುಸಂಧಾನ ಮಾಡಬೇಕು ಅಂತ ಇಲ್ಲಿ ಅಭಿಪ್ರಾಯ. ನಿಯತದೆ ಗಾಯತ್ರಿಯನು ಸಪ್ತಾವೃತಿಯನು ಭೂಹು, ಇನ್ನೊಂದು ಹೇಳ್ತೇನೆ, ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯ 7 ಲೋಕ. ಅದನ್ನು ಅನುಷ್ಠಾನ ಮಾಡಬೇಕು. ಸಪ್ತಾವೃತಿಯನು ನಿಯತದೆ, ಇದು ಕ್ರಮವಾಗಿ ಒಂದು ದಿವಸಕ್ಕೆ 3 ಸಲ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ. ಪ್ರಣವನು ಓಂ, ಕೇವಲ ಓಂಕಾರ. ಪ್ರಣವನು ಓಂಕಾರದಲ್ಲೆಲ್ಲ ಇದೆ. ಓಮಿತಿ ಏಕಾಕ್ಷರಂ ಬ್ರಹ್ಮ, ಅದು ಬ್ರಹ್ಮವಾಚಕ ಇದೆ. ಕೇನೋಪನಿಷತ್ತು ಹೇಳ್ತದೆ, ಗೀತೆಯು ಕೂಡ ಹೇಳ್ತದೆ, ಕಠೋಪನಿಷತ್ ಹೇಳ್ತದೆ. ಓಂಕಾರ ಅಕಾರ ಉಕಾರ ಮಕಾರ ಅದರಲ್ಲಿದೆ. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿದೆ. ಸೃಷ್ಟಿ ಸ್ಥಿತಿ ಪ್ರಳಯ ಅಲ್ಲೇ ಇದೆ. ವಿಶ್ವ ತೈಜಸ ಪ್ರಾಜ್ಞರು ಅಲ್ಲಿದ್ದಾರೆ. ವಿರಾಟ್ ಹಿರಣ್ಯ ಗರ್ಭ ಅವ್ಯಾಕೃತ ಓಂಕಾರದಲ್ಲಿದೆ. ಇದು ಲಯ ಚಿಂತನೆ ಮಾಡುವಾಗ ಹೇಳಿದಂತಹ ವಿಚಾರ ಓಂಕಾರ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ಸರ್ವಂ ತಸ್ಯ ಉಪವ್ಯಾಖ್ಯಾನಂ. ಓಂಕಾರದ ಉಪವ್ಯಾಖ್ಯಾನವೇ ಇಡೀ ಶಾಸ್ತ್ರ ಅಂತ ಹೇಳ್ತದೆ ಕೇನೋಪನಿಷತ್ತ. ಹಾಗಾಗಿ ಓಂಕಾರದ ಜಪವನ್ನು ಕೂಡ ಮಾಡಬೇಕು. ಶಾಸ್ತ್ರ ಸಂಸ್ಕಾರ ಇದ್ದವರು ಅಲ್ಲಿ ಅಕಾರ ಇದೆ, ಒಕಾರ ಇದೆ, ಮಕಾರ ಇದೆ, 3 ಅಕ್ಷರಗಳು ಕೂಡಿ ಓಂ ಆಗಿದೆ ಅಂತ ಗೊತ್ತಿರುವಂತಹ ಮಾತು ವಿಷಯ. ಅದಕ್ಕಾಗಿ ಓಂಕಾರವನ್ನು ಮಾಡಬೇಕು. ಪ್ರಣವ ಅಂದ್ರೆ ಓಂಕಾರ. ಪ್ರಣವನು ಅಜಪೇಯ ಅಂದ್ರೆ ಹೇಳಿಯಾಗೈತಿ. 21,000 ಸಲ ಹೊರಗೆ ಹೋಗಿ ಒಳಗೆ ಬರ್ತದೆ. ಅದು ಸಹಜವಾಗಿ ನಡೆದದ್ದೇ. ಹೊರಗೆ ಹೋಗುವಾಗ ಹ ಅಂತದ, ಒಳಗೆ ಬರುವಾಗ ಸೋ ಅಂತದ. ಹೊರಗೆ ಹೋಗುವಾಗ ಹಮ್, ಒಳಗೆ ಬರುವಾಗ ಸೋಹಂ ಅಂತ ಅದು ಸಹಜವಾಗಿ ಒಂದು ದಿವಸಕ್ಕೆ 21,600 ಸಲ ಸಂಚಾರ ಮಾಡ್ತದೆ. ಅದು ಜಪ. ಆ ಬ್ರಹ್ಮವೇ ನಾನು, ಆ ಬ್ರಹ್ಮವೇ ನಾನು, ಆ ಬ್ರಹ್ಮವೇ ನಾನು ಅಂತ ತಿಳ್ಕೋಬೇಕು. ಅದು ಗುರುಗಳು ಹೇಳಿದಾಗ ಗೊತ್ತು. ಗುರುಗಳು ಹೇಳದೆ ಹೋದ್ರೆ ಶ್ವಾಸೋಚ್ಛ್ವಾಸ ಮಾಡೋರಿಗೆಲ್ಲ ಆ ಬ್ರಹ್ಮವೇ ನಾನು, ಆ ಬ್ರಹ್ಮವೇ ನಾನು ಅನ್ನೋ ತಿಳುವಳಿಕೆ ಇದೆ ಏನು ಅಂದರೆ ಇಲ್ಲ ಅಂತ ಇದರ ಅಭಿಪ್ರಾಯ. ಅಜಪೇಯ ನಿಯತದೆ ಅಂದರೆ ನಿಶ್ಚಯವಾಗಿ ಒಂದು ದಿವಸಕ್ಕೆ 3 ಸಲ. ಕಾಲತ್ರಯ ಅಂತ ಬರೀತಾರೆ. ಕಾಲತ್ರಯದಳು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಜಪಿಸಲದೆ ಪ್ರಿಯತಮೆ, ಪ್ರೀತಿಗೆ ಪಾತ್ರಳಾದವಳೇ, ಸ್ವಾಧ್ಯಾಯವು ಎನಿಪುದು. ಇದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಮುಂದಿನ ನುಡಿಗಳೆಲ್ಲ ಸ್ವಾಧ್ಯಾಯವನ್ನು ಹೇಳಕ್ಕೆ ಹೊರಟಿದ್ದಾವೆ ಅಂತ ಹೇಳಿ ಆಗೈತಿ. ಸ್ವಾಧ್ಯಾಯವು ಎನಿಪುದು. ಇನ್ನು ವೇದವನು ಅನಾಹತ ಇನ್ನು ಏನಿದೆ ವೇದವನು ಅಲ್ಲ, ವೇದವು ಅಲ್ಲಿ ಪದಚ್ಛೇದ ಮಾಡ್ತೇನೆ. ವೇದವು ಅನಾಹತ ನಾದಾದಿಯು ಆದುದರಿಂದೆ ನಾದದ ಬಹುವಿಧ ಅಭ್ಯಾಸವ ಆಧಾರದಿಂದೆ ರಚಿಸುತ್ತಿರಲು ಅದು ತಾನೇ ವೇದ ಸ್ವಾಧ್ಯಾಯವು ಎನಿಸುತ್ತಿರ್ಕು. ಇದು ಪದಚ್ಛೇದ. ವೇದ ಸ್ವಾಧ್ಯಾಯ ಎನಿಸುತ್ತಿರ್ಕು. ಇಲ್ಲಿ ಪದಚ್ಛೇದ ಮಾಡುವಾಗ ಇನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ರೆ ಇನ್ನೊಮ್ಮೆ ವೇದವು ವಕಾರದಲ್ಲಿ ಹೂ ಅಂದೆನ್ನ. ವೇದವು ಅನಾಹತ ನಾದಾದಿಯು ಅದರಿಂದೇ ನಾದದ ಬಹುವಿಧ ಅಭ್ಯಾಸವ ಆಧಾರದಿಂದೆ ವಿರಚಿಸುತ್ತಿರಲ್ ಅದು ತಾನೇ ವೇದ ಸ್ವಾಧ್ಯಾಯವು ಎನಿಸುತ್ತಿರಕು. ಇಷ್ಟ ಪದಚ್ಛೇದ ಅಂತ ಇದರ ಅರ್ಥ. ನೋಡ್ರಿ ಒಂದೊಂದು ಶಬ್ದದ ಅರ್ಥ. ವೇದ ಏನಾಗಿದೆ ಅಂದರೆ ಅನಾಹತ ನಾದಾದಿಯು.
ವೇದ ಈ ಅನಾಹತ ನಾದಾದಿಗಳಿಗೆ ಮೂಲ ಕಾರಣ. ಎಲ್ಲ ಸ್ವರೂಪ ವೇದದಲ್ಲೇ ಬರ್ತಕ್ಕಂಥದ್ದು ಇದೆಲ್ಲ ಶಾಸ್ತ್ರ. ನೀವು ಜಪ ಮಾಡೋದಾಗಲಿ ಅಥವಾ ಮತ್ತೊಂದು ಏನನ್ನಾದರೂ ತಿಳಿಯುವಂಥ ವಿಚಾರ ಮಾಡೋದಾಗಲಿ ಇದೆಲ್ಲವೂ ವೇದದಲ್ಲಿ ಬರುವಂಥದ್ದು. ವೇದವು ಅನಾಹತ ನಾದಾದಿಯು, ಆಹತನಾದ ಅನಾಹತನಾದ. ಇವು ದಿಮ್ಮಡಿ ಬಾರಿಸ್ತಾರೆ, ತಬಲ ಬಾರಿಸ್ತಾರೆ, ತಾಳ ಬಾರಿಸ್ತಾರೆ, ಅಲ್ಲಿ ನಾದ ಉಂಟಾಗ್ತದೆ. ಇದು ಹೊಡೆಯಲ್ಪಟ್ಟದ ನಾದ, ಅನಾಹತ ಅಲ್ಲ ಇದು, ಆಹತ ನಾದ. ಇದು ಅನಾಹತ ನಾದ ಯಾವುದು ಅಂದ್ರೆ ನಮ್ಮ ಶರೀರದ ಒಳಗೆ ಆಗುವಂಥದ್ದು ಅನಾಹತ ನಾದ. ಆ ಅನಾಹತ ನಾದ ನಿರಂತರವಾಗಿ ನಡೆದಿದೆ. ಇಲ್ಲಿ 10 ವಿಧವಾದ ನಾದಗಳು ನಡೆದಿದ್ದಾವಂತ ಹೇಳ್ತಾರೆ. ಯಾರು ಅಂತರ್ಮುಖಿಗಳಾಗಿದ್ದಾರೆಯೋ ಅವರಿಗೆ 10 ವಿಧವಾದ ನಾದಗಳ ಪರಿಚಯ ಆಗ್ತದೆ. ಅಂತರ್ಮುಖಿಗಳಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯಗಳು. ಹೊರಗಿನ ವಿಷಯಗಳನ್ನು ಮರೆತು ಕೇವಲ ಅಂತರ್ಮುಖ ಆಗಿ ಉಳಿದವು ಅಂದರೆ, ಉಳಿದುಕೊಂಡದ್ದೇ ಆದರೆ ಆ ಅನಾಹತ ನಾದದ ಅನುಭವ ಬರುತ್ತದೆ. ಅದನ್ನು ಯೋಗಿಗಳು ಸಾಧಿಸಿದ್ದಾರೆ. ನೀವು ಯೋಗಿಗಳಾದಾಗ ಸಹಜವಾಗಿ ಅನಾಹತ ನಾದ, ಯಾವುದರಿಂದಲೂ ಬಡಿಯಲ್ಪಡದೆ ತನ್ನಷ್ಟಕ್ಕೆ ತಾನೇ ಉಂಟಾಗುವಂತಹ ನಾದ ಅನಾಹತ ನಾದ. ಬರೀತಾರೆ ಮುಂದೆ ಪದ್ಯದಲ್ಲಿ ವಿಸ್ತಾರವಾಗಿ ಅದನ್ನು, ಯಾವ್ಯಾವ ನಾದಗಳಿದ್ದಾವೆ, ಯಾವ ಧ್ವನಿಗಳಿದ್ದಾವೆ ಅನ್ನೋದನ್ನು ಬರೀತಾರೆ. ಅದನ್ನು ಕೇಳಬೇಕು. ಅನಾಹತ ನಾದಾದಿಯು, ವೇದವು ಅನಾಹತ ನಾದಾದಿಯು, ಅನಾಹತ ನಾದಾದಿಯು. ಅದರಿಂದೇ, ಆ ವೇದದಿಂದೇ ನಾದದ ಅಂದರೆ ಶಬ್ದ, ನಾದ ಕೇಳುವುದು, ನಾದದ ಬಹುವಿಧ ಅಭ್ಯಾಸವ. ಅಲ್ಲಿ ಬಹುವಿಧ ನಾದ ಕೇಳ್ತದ, ಬಹುವಿಧ ನಾದದ ಅಭ್ಯಾಸವ. ಅದನ್ನು ಕೇಳುವತನ ಬೇಕು. ಒಂದೇ ನಾದ ಕೇಳ್ತದ, ಮುಂದೆ 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 ಹೋದಂತ ಮತ್ತೊಂದು 10 ವಿಧವಾದ ನಾದಗಳು ಈತನಿಗೆ ಕೇಳಲಿಕ್ಕೆ ಆರಂಭವಾಗುತ್ತವೆ ಅಂತ ಇದರ ಅಭಿಪ್ರಾಯ. ಬಹುವಿಧ ಅಭ್ಯಾಸವ ಅಂದ್ರೆ ಬಹುವಿಧ ನಾದದ ಅಭ್ಯಾಸವ. ಅನ್ವಯ ಮಾಡಿದೆನ್ನ, ಬಹುವಿಧ ನಾದದ ಅಭ್ಯಾಸವ ಆದರದಿಂದೆ ಪ್ರೀತಿಯಿಂದೆ ಮಾಡುತ್ತಿರಲು. ರಚಿಸುವುದು ಅಂದ್ರೇನು? ಮಾಡುತ್ತಿರಲು. ಅನಾಹತ ನಾದದ ಅನುಸಂಧಾನವನ್ನು ಮಾಡುತ್ತಿರಲ್, ಅದು ತಾನೇ ವೇದ ಸ್ವಾಧ್ಯಾಯವು ಎನಿಸುತ್ತಿರ್ಕು. ಇದು ವೇದವನ್ನೇ, ವೇದ ಅಂದ್ರೆ ತಿಳಿಯುವುದಿಲ್ಲ, ವೇದ ಅಂದ್ರೆ ತಿಳಿಯುವುದು. ವೇದ, ವೇದ್ಯ, ವೇದಿತರು 3 ಭಾಗ ಆಗ್ತದೆ. ತಿಳಿಯುವುದಕ್ಕೆ ಸಾಧನ ವೇದ, ವೇದ್ಯ ತಿಳಿಸಿಕೊಳ್ಳುವ ವಸ್ತು, ಅದನ್ನು ತಿಳಿಯುವವನು ವೇತೃ ಅಂತ ಕರಿತೇವೆ. ವೇತ್ರ, ವೇದ, ವೇದ್ಯ. ಇಲ್ಲಿ 3 ಭಾಗ ಮಾಡ್ತಾರೆ. ಯಾಕಂದ್ರೆ ನಾದವನ್ನು ಅನುಸಂಧಾನ ಮಾಡುವಾಗ ಇಲ್ಲಿ 3 ಇರುವುದು. ಇದು ಏಕಾಗ್ರವಾಗಿ ಅನುಸಂಧಾನ ಮಾಡ್ತಾ ಇದ್ದಾನೆ. ವೇದ ಸ್ವಾಧ್ಯಾಯವು ಎನಿಸುತ್ತಿರ್ಕು. ಇದನ್ನು ತಿಳಿಯುವ, ತನ್ನನ್ನು ತಿಳಿಯುವ, ಇನ್ನೊಂದು ರೀತಿಯಿಂದ ಹೇಳ್ತಿದ್ದಾನೆ. ವೇದ ಅಂದ್ರೆ ತನ್ನನ್ನು ತಿಳಿಯುವ, ಸ್ವಾಧ್ಯಾಯವು ಎನಿಸುತ್ತಿರ್ಕು. ವೇದ ಅಂದ್ರೆ ವೇದವನ್ನು ತಿಳಿಯುವಂತ ಅರ್ಥ ಅಲ್ಲ, ತನ್ನನ್ನು ತಿಳಿಯುವ ಸ್ವಾಧ್ಯಾಯವು ಎಂದು ಇದು ಹೇಳಿಸಿಕೊಳ್ಳುತ್ತದೆ ಅಂತ ಈ ನುಡಿಯ ಅಭಿಪ್ರಾಯ. ಇನ್ನು ಮುಂದೆ ಇದು ಸ್ವಾಧ್ಯಾಯದ ಬಗ್ಗೆ ಇನ್ನೊಂದು 2-3 ನುಡಿ ಇದಾವೆ. ಅವುಗಳನ್ನು ನಾಳಿನ ಪ್ರವಚನದಲ್ಲಿ ತಿಳಿದುಕೊಳ್ಳೋಣಂತ ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.